ನಮಸ್ಕಾರ. ಇವತ್ತು BNSSನ ಇನ್ನೊಂದು ಪ್ರಮುಖವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ದಿ ಕ್ಲಾಸ್ BNSS and I have done series of videos on BNSS on Unit 1. And in Unit 2, also we have discussed several videos. I think I have come up to the issue of process. ಒಂದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ನ ವೆಹಿಕಲನ್ನು ಯಾವ ರೀತಿ ಮೂವ್ ಮಾಡಬೇಕು ಅಂದರೆ, ಒಬ್ಬ ಆಪಾದಿತನ ಮೇಲೆ ಅವನು ಆಪಾದಿತ ತಪ್ಪು ಮಾಡಿದ್ದಾನೆ, ಅಪರಾಧ ಮಾಡಿದ್ದಾನೆ ಅನ್ನುವುದನ್ನು ಸಾಬೀತುಪಡಿಸುವಕ್ಕೆ ಇರತಕ್ಕಂತಹ ಅನೇಕ ಹಂತಗಳನ್ನು ನೋಡುವಂಥದ್ದು BNSS ಆ್ಯಕ್ಚುಲಿ. ಅದರಲ್ಲಿ ಒಮ್ಮೆ ಇಶ್ಯೂ ಪ್ರೋಸೆಸ್ ಆದಮೇಲೆ, ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಪ್ರಥಮ ಕೆಲಸ ಏನು ಮಾಡುವುದು? ಆರೋಪವನ್ನು ರೂಪಿಸುವುದು. ಆ್ಯಕ್ಚುಲಿ ಫ್ರೇಮಿಂಗ್ ದ ಚಾರ್ಜಸ್. ಸೊ ಫ್ರೇಮಿಂಗ್ ದ ಚಾರ್ಜಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್. ಸ್ಪೆಸಿಫಿಕ್ ಆಗಿ ಇದೇ ಹೆಸರಿನಲ್ಲಿ ನಾವು ಸಿಲೆಬಸ್ನು ಕೂಡ ನೋಡ್ತೀವಿ, ಇದೇ ಹೆಸರಿನಲ್ಲಿ. ಆಮೇಲೆ ಇಲ್ಲಿ ನಾನು ಇವತ್ತು ನಿಮಗೆ 234ರಿಂದ 247ರವರೆಗೆ ಇರ್ತಕ್ಕಂತಹ BNSSನ ಕಲಂಗಳನ್ನು ನಾವು ನೋಡ್ತೀವಿ. ಈ ಕಲಂಗಳನ್ನು ವಿವರವಾಗಿ ನೋಡುವುದರಿಂದ ವಿಡಿಯೋ ದೊಡ್ಡದಾಗ್ಬೋದು. ಆದರೆ ಇಡೀ ವಿಡಿಯೋದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಏನು ಅಂತಂದರೆ ಕಂಪ್ಲೀಟ್ ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ this video includes our tenets or contents that we have studied in our administrative law. ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ನಾವು ಸ್ಟಡಿ ಮಾಡಿದಂಥ ತತ್ವ, ಅತಿ ಪ್ರಮುಖವಾದ ತತ್ವಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹೇಗೆ ನಮ್ಮ ಕಾನೂನು ಅಡ್ಮಿನಿಸ್ಟ್ರೇಟಿವ್ ಲಾನ, ಆಡಳಿತ ಕಾನೂನಿನ ಕೆಲವು ತತ್ವಗಳನ್ನು ಅಥವಾ ಸಂವಿಧಾನಕ ತತ್ವಗಳನ್ನು ಯಾವ ರೀತಿ ಇದರಲ್ಲಿ ಅನುಸರಿಸ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಸೊ ದಟ್ ಈಸ್ ಅವರ್ ಅಬ್ಜೆಕ್ಟಿವ್ ಟುಡೇ ಆ್ಯಂಡ್ ದ ವಿಡಿಯೋ ಮೇ ಗೋ ಲಿಟಲ್ ಲಾಂಗರ್. ಸ್ವಲ್ಪ ದೊಡ್ಡ ವಿಡಿಯೋ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ 2 ಆಸ್ಪೆಕ್ಟನ್ನು ನಾನು ಇವತ್ತು ಚರ್ಚೆ ಮಾಡ್ತೀನಿ. ನಂಬರ್ 1, ಫ್ರೇಮಿಂಗ್ ಆಫ್ ಚಾರ್ಜಸ್ ಮತ್ತು ಇದರ ಉದ್ದೇಶ, ಚಾರ್ಜ್ಗಳನ್ನು ಹೇಗೆ ರೂಪಿಸುವುದು ಮತ್ತು ಅದರ ಉದ್ದೇಶ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು, ಫ್ರೇಮಿಂಗ್ ಆಫ್ ಚಾರ್ಜಸ್ಗೆ ಸಂಬಂಧಪಟ್ಟಂತಹ ಕಾನೂನುಗಳು ಮತ್ತು ಅದಕ್ಕೆ ಒಂದು ಉಪಸಂಹಾರವನ್ನು ಮಾಡ್ತೀನಿ. ಸೊ ಆಲ್ಮೋಸ್ಟ್ ದಿಸ್ ಲುಕ್ಸ್ ಲೈಕ್ ಒನ್ ಲೆಕ್ಚರ್. Similarly, the section 241 to 247 talks about joinder of charges. ಈ ಆರೋಪಗಳನ್ನು ನಾವೇನು ಮಾಡ್ಬೋದು? ಜೋಡಿಸೋದು. 3-4 ಬೇರೆ ಬೇರೆ ಆರೋಪಗಳನ್ನ ಒಂದೇ ಟ್ರಯಲ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆ 240ರಿಂದ 247 ಸೆಕ್ಷನ್ ಇದ್ದಾವೆ. ಸೊ ಆ ಒಂದು ಸೆಕ್ಷನ್ಗಳನ್ನ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕನ್ಕ್ಲೂಷನ್ ಕೂಡ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ದಿಸ್ ಆಲ್ಸೋ ಲುಕ್ಸ್ ಲೈಕ್ ಒನ್ ಲೆಕ್ಚರ್. ಆ್ಯಂಡ್ ಫೈನಲಿ ಐ ಆಮ್ ಟ್ರೈಂಗ್ ಟು ಡಿಸ್ಕಸ್ 2 ಇಂಪಾರ್ಟೆಂಟ್ ಆ್ಯಂಡ್ ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್. ಅಕಸ್ಮಾತ್ ಟೈಮ್ ಪರ್ಮಿಟ್ ಮಾಡಿದರೆ ಈ ಪ್ರಕರಣಗಳನ್ನು ನಾವು ಚರ್ಚೆ ಮಾಡೋಣ. ಒಂದು, ಟ್ರಯಲ್ ಪ್ರಾರಂಭ ಆಗುವಕ್ಕಿಂತ ಮೊದಲು, ವಿಚಾರಣೆ ಪ್ರಾರಂಭ ಆಗುವಕ್ಕಿಂತ ಮೊದಲು, ಇಶ್ಯೂ ಪ್ರೋಸೆಸ್ಸಿನ ನಂತರ ಪ್ರಥಮ ಹಂತ ಚಾರ್ಜ್ಗಳನ್ನು ಫ್ರೇಮ್ ಮಾಡೋದು. ಆಮೇಲೆ ಆ ಒಂದು ಕಾನ್ಸೆಪ್ಟನ್ನು ಇವತ್ತು ನಾವು ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಕಾನ್ಸೆಪ್ಟ್ ಆಫ್ ಚಾರ್ಜ್, ಆರೋಪದ ಕಲ್ಪನೆ. ಚಾರ್ಜ್ ಅಂದ್ರೆ ಏನು ಅಂತ. ಚಾರ್ಜ್ ಅಂದ್ರೆ ಅಕ್ಯೂಜೇಷನ್, ಆರೋಪ ಮಾಡುವುದು. ಒಬ್ಬ ವ್ಯಕ್ತಿಯ ಮೇಲೆ ನೀನು ಅಪರಾಧಿಕ ತಪ್ಪುಗಳನ್ನು ಮಾಡಿದೀಯಾ ಅಂಥೇಳಿ ಹೇಳೋದು. ಒಬ್ಬ ಅಪರಾಧಿ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಅವನಿಗೆ ನಾವೇನು ಹೇಳ್ತೀವಿ? ಯು ಹ್ಯಾವ್ ಡನ್ ದಿಸ್ ಕ್ರೈಮ್ಸ್ ಅಂತ ಹೇಳೋದು. ದಟ್ ಈಸ್ ಫ್ರೇಮಿಂಗ್ ಆಫ್ ಚಾರ್ಜ್ ಆರ್ ಕಾನ್ಸೆಪ್ಟ್ ಆಫ್ ಚಾರ್ಜ್. ಆ್ಯಕ್ಚುಲಿ ಚಾರ್ಜ್ 2(1)(f) ನಲ್ಲಿ ಚಾರ್ಜ್ನ ಡಿಫೈನ್ ಮಾಡಿಲ್ಲ ಏನು ಅಂತ.
ಬಟ್ ಇಟ್ ಈಸ್ ಓನ್ಲಿ ಎ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಡೆಫಿನೇಷನ್. ನಾವು ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ ನೋಡ್ತೀವಿ ಸ್ಟೇಟ್ ಇನ್ಕ್ಲೂಡ್ಸ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಸೋ ಅಂಡ್ ಸೋ ಅಂತ ಹೇಳ್ತೀವಿ. ಹಾಗೆ ಚಾರ್ಜ್ ಇನ್ಕ್ಲೂಡ್ಸ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಇನ್ಕ್ಲೂಡ್ಸ್ ಎನಿ ಹೆಡ್ ಆಫ್ ಚಾರ್ಜ್ when the charge contains more than heads than one. Nodi. So here in this definition what we can find out is charge ಅಂತ ಹೇಳಿ ಅಂದ್ರೆ ಅದರಲ್ಲಿ ಒಂದೇ ಅಪರಾಧ ಇರಬೇಕಂತ ಏನಿಲ್ಲ, ಅನೇಕ ಅಪರಾಧಗಳನ್ನು ಸೇರಿ ನಾವು ಚಾರ್ಜ್ ಅಂತ ಹೇಳ್ಬೋದು ಅಂತ ಅದರ ಅರ್ಥ. ಓಕೆ, ಸೊ ದೇರ್ ಫೋರ್ ವಿ ಆರ್ ನಾಟ್ ಡಿಫೈನಿಂಗ್ ದ ಮೀನಿಂಗ್ ಆಫ್ ಚಾರ್ಜ್ ಹಿಯರ್. ಅಂದ್ರೆ ಚಾರ್ಜ್ ಅಂದ್ರೆ ಏನೋ ಅದರ ಅರ್ಥ ಹೇಳ್ತಿಲ್ಲ. ನಾವು ಏನ್ ಹೇಳ್ತೇವೆ ಈ ಡೆಫಿನೇಷನ್ ಅಲ್ಲಿ, ದಿಸ್ ಈಸ್ ದ ಡೆಫಿನೇಷನ್ ಆಫ್ BNSS ಸೆಕ್ಷನ್ 2(1)F ನಲ್ಲಿ ನಾವು ಡಿಫೈನ್ ಮಾಡ್ತೀವಿ ಚಾರ್ಜ್ ಅನ್ನು. ಆದ್ರೆ ಚಾರ್ಜ್ ಅನ್ನ ಅರ್ಥ ಹೇಳಲ್ಲ ಅಲ್ಲೇ. ದೇರ್ ಇಸ್ ನೋ ಮೀನಿಂಗ್ ಆಫ್ ಚಾರ್ಜ್. ಚಾರ್ಜ್ ಅಂದ್ರೆ ಅನೇಕ ಅಪರಾಧಗಳು ಅಥವಾ ಅನೇಕ ಚಾರ್ಜ್ಗಳನ್ನು ಸೇರಿಸಿ ನಾವು ಮಾಡ್ತೀವಲ್ಲ, ಅದಕ್ಕೂ ಬರೀ ಚಾರ್ಜ್ ಅಂತೀವಿ ಅಂತಷ್ಟೇ ಹೇಳಿದೀವಿ. ದೇರ್ ಫೋರ್ ಎ ಚಾರ್ಜ್ ಈಸ್ ಎ ಫಾರ್ಮಲ್ precise accusation framed by the court against the accused, informing him of the specific offense alleged so that he may prepare a effective defense. ನೋಡಿ, ಒಬ್ಬ ಆಪಾದಿತ ವ್ಯಕ್ತಿಗೆ ನಿನ್ನ ಮೇಲೆ ಇಂತಿಂತಹ ಆರೋಪಗಳು ಇವೆ ಎಂದು ಹೇಳುವ ಒಂದು ಪ್ರಕ್ರಿಯೆಯನ್ನು ನಾವೇನಂತೀವಿ ಚಾರ್ಜ್ ಅಂತ ಹೇಳ್ತೀವಿ. ವಿಲ್ ಟೆಲ್ ಇಟ್ ಆಸ್ ಚಾರ್ಜ್. ಚಾರ್ಜ್ ಎಂದರೆ ನ್ಯಾಯಾಲಯವು ಆರೋಪಿ ವಿರುದ್ಧ ಅಥವಾ ಆಪಾದಿತನ ವಿರುದ್ಧ ಅಧಿಕೃತ ಮತ್ತು ಸ್ಪಷ್ಟ ಆರೋಪ ಮಾಡುವುದು. ಇದರಿಂದ ಆರೋಪಿಗೆ ಅವನ ವಿರುದ್ಧ ಇರುವ ಅಪರಾಧದ ಸ್ವಭಾವವನ್ನು ತಿಳಿದು ತನ್ನ ಪ್ರತಿರಕ್ಷಣೆಯನ್ನು ಸಿದ್ಧಗೊಳಿಸಲು ಸಾಧ್ಯವಾಗುತ್ತದೆ. ಇನ್ಫ್ಯಾಕ್ಟ್ ಇಟ್ ಈಸ್ ಎ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. What is the principle of natural justice? No one can be condemned unheard. ಯಾವುದೇ ವ್ಯಕ್ತಿಯನ್ನು ನಾವು ಅವನ ಅಹವಾಲು ಕೇಳದೆ ಅವನಿಗೆ ಶಿಕ್ಷಿಸುವ ಹಾಗಿಲ್ಲ. ಅದು ಮಾನವ ಹಕ್ಕಿನ ಪ್ರಮುಖ ಭಾಗ. ಇಲ್ಲಿ ಅದನ್ನೇ ಮಾಡ್ತೀವಿ. ಅವರಿಗೆ ಚಾರ್ಜ್ ಅನ್ನು ಹೇಗೆ ಹೇಳ್ತೀವಿ ಅಂದ್ರೆ, ನಾವು ಸ್ಪಷ್ಟವಾಗಿ ನಿನ್ನ ಮೇಲೆ ಇರುವಂತಹ ಆರೋಪ ಏನು ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನ ವಿ ಆರ್ ಗಿವಿಂಗ್ ಎ ಸಸಿಂಕ್ಟ್ ಸ್ಪಷ್ಟ ಮಾಹಿತಿಯನ್ನು ನಾವೇನ್ ಮಾಡ್ತೀವಿ, ಆರೋಪಿಗೆ ಕೊಡ್ತೀವಿ. ಅದಕ್ಕೆ ನಾವೇನಂತೀವಿ, ಫ್ರೇಮಿಂಗ್ ಆಫ್ ಚಾರ್ಜ್ ಅಂತೀವಿ. ಚಾರ್ಜ್ ಈಸ್ ಆಕ್ಚುಲಿ ಅದೊಂದು ಬುನಾದಿ, ಇಟ್ ಈಸ್ ಎ ಫೌಂಡೇಶನ್. ಚಾರ್ಜ್ ಈಸ್ ದಿ ಫೌಂಡೇಶನ್ ಆಫ್ ಕ್ರಿಮಿನಲ್ ಟ್ರಯಲ್. ನಾವು ಕ್ರಿಮಿನಲ್ ಟ್ರಯಲ್ನ ಹಂತಗಳನ್ನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಇದರ ಮೊದಲ ಹಂತ ಮೂಲ ಬುನಾದಿ ಏನು ಅಂತಂದ್ರೆ, ಅದು ಆರೋಪವನ್ನು ಸಿದ್ಧಪಡಿಸುವುದು. ಎನಿ ಡಿಫೆಕ್ಟ್ ಅಫೆಕ್ಟಿಂಗ್ ದ ಫೇರ್ನೆಸ್ ಮೇ ವಿಶಿಯೇಟ್ ದ ಟ್ರಯಲ್ ಅನ್ಲೆಸ್ ಕ್ಯೂರ್ಡ್ ಬೈ ಲಾ. ನೋಡಿ, ಈ ಚಾರ್ಜ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ತಪ್ಪು ಮಾಡಿದರೆ ನಾವೇನು ಅವನ ಮೇಲೆ ಅಪರಾಧಿಕ ಪ್ರಕ್ರಿಯೆಯನ್ನು ಮಾಡ್ತೀವಲ್ವಾ, ಆ ಪ್ರಕ್ರಿಯೆಯೇ ವಿಫಲ ಆಗ್ಬೋದು. ಅಂತಹ ಒಂದು ಸ್ಥಿತಿ ಇರುವುದರಿಂದ ಚಾರ್ಜ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಹಂತ. ಕ್ರಿಮಿನಲ್ ಪ್ರೊಸೆಸ್ನಲ್ಲಿ ಒಂದು ಹಂತ ಕಾಗ್ನಿಸನ್ಸ್. ಜಡ್ಜ್ ಕಾಗ್ನಿಸನ್ಸ್ ತಗೊಂಡ ಮೇಲೆ ಇಶ್ಯೂ ಪ್ರೊಸೆಸ್ ಮಾಡ್ತಾರೆ. ಇಶ್ಯೂ ಪ್ರೊಸೆಸ್ ಅಂತಂದ್ರೆ ಆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ ನಾವೇನ್ ಮಾಡುವುದು, ಮಾಹಿತಿಯನ್ನು ಹೇಳುವುದು. ಆಮೇಲೆ ದ ಥರ್ಡ್ ಥಿಂಗ್ ಈಸ್ ನೆಕ್ಸ್ಟ್ ಸ್ಟೆಪ್. ಆವಾಗ ಅಪರಾಧಿ ಬರ್ತಾನೆ ನಿಮ್ಮ ಹತ್ರ. ವೆನ್ ಯು ಇಶ್ಯೂ ಪ್ರೊಸೆಸ್, ದ ಪರ್ಸನ್ ಹೂ ಇಸ್ ಅಕ್ಯೂಸ್ಡ್ ವಿಲ್ ಕಮ್ ಟು ಯು. ಎಟ್ ದಟ್ ಪಾಯಿಂಟ್ ಇನ್ ಟೈಮ್ ಯು ವಿಲ್ ಫ್ರೇಮ್ ಎ ಚಾರ್ಜ್. ಅವನಿಗೆ ಹೇಳ್ತೀರಿ ನೀವು, ನಿನ್ನ ಮೇಲೆ ಈ ರೀತಿ ಆಪಾದನೆಗಳಿದ್ದಾವೆ ಅಂತಕ್ಕಂಥದ್ದನ್ನು. ಆ ಹಂತದಲ್ಲಿ ಅದನ್ನು ನೋಡುವಂತಹ ಒಂದು ಪ್ರಕ್ರಿಯೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. Therefore, what is the object and importance of framing of charges? ಇದರ ಉದ್ದೇಶ ಏನು ಅಂದ್ರೆ, ಈ ಆರೋಪಗಳನ್ನು ಸಿದ್ಧಪಡಿಸುವಂತಹ ಉದ್ದೇಶ ಏನು? ಆರೋಪಗಳನ್ನು ಸಿದ್ಧಪಡಿಸುವಂತಹ ಉದ್ದೇಶ ಮತ್ತು ಮಹತ್ವ ಯಾವುದಕ್ಕೆ?
ಆರೋಪ ಸಿದ್ಧಪಡಿಸುವುದು. ಆರೋಪ ಸಿದ್ಧಪಡಿಸುವ, ಆರೋಪ ಸಿದ್ಧಪಡಿಸುವ ಉದ್ದೇಶ ಮತ್ತು ಮಹತ್ವ. ಟು ಗಿವ್ ನೋಟಿಸ್, ದಟ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ಟು ಗಿವ್ ನೋಟಿಸ್ ಆಫ್ ದ ಅಫೆನ್ಸ್ ಅಲಿಜ್ಡ್, ಯಾವ ಅಪರಾಧವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವುದರ ಬಗ್ಗೆ ಆಪಾದಿತನಿಗೆ ಮಾಹಿತಿ ಕೊಡುವುದು, ಆಪಾದಿತನಿಗೆ ಮಾಹಿತಿ ಕೊಡುವುದು. ಟು ಪ್ರಿವೆಂಟ್ ಸರ್ಪ್ರೈಸ್, ಅವನಿಗೆ ಒಂದೇ ಸಲ ಆಘಾತ ಆಗಬಾರ್ದು, ಸುಮ್ಮನೆ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಕ್ಕಾಗಲ್ಲ. ಆರ್ ಪ್ರಿಜುಡೈಸ್ ಡ್ಯೂರಿಂಗ್ ದ ಟ್ರಯಲ್, ಅವನಿಗೆ ಅನ್ಯಾಯ ಆಗಬಾರ್ದು, ಪ್ರಿಜುಡೈಸ್ ಆಗಬಾರ್ದು, ಅವನಿಗೆ ತಾರತಮ್ಯ ಆಗಬಾರ್ದು. ಟು ಕನ್ಫೈನ್ ಎವಿಡೆನ್ಸ್ ಆ್ಯಂಡ್ ರೆಲಿವೆಂಟ್ ಇಶ್ಯೂಸ್. ನೋಡಿ, ನಾವು ಒಂದಕ್ಕೆ ನಿರ್ಬಂಧ ಆಗಬೇಕು, ಏನು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಮತ್ತು ಇಶ್ಯೂಗಳನ್ನು, ಸಂಬಂಧಪಟ್ಟಂಥ ಇಶ್ಯೂಗಳನ್ನು ನೋಡಲಿಕ್ಕೆ. ಟು ಎನ್ಶ್ಯೂರ್ ಫೇರ್ ಟ್ರಯಲ್ ಅಂಡರ್ ಆರ್ಟಿಕಲ್ 21. What Article 21 says? Article 21 says, no person's life and personal liberty, life and personal liberty cannot be taken away, cannot be taken away without the procedure established by law. Procedure established by law. Therefore, a fair procedure we are creating here. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯ ಜೀವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾನೂನಿನ ಪ್ರಕ್ರಿಯೆ ಇಲ್ಲದೆ ತೆಗೆದುಕೊಳ್ಳುವ ಹಾಗಿಲ್ಲ. ಮುಂದುವರೆದು 1978ರಲ್ಲಿ ಆ ಕಾನೂನಿನ ಪ್ರಕ್ರಿಯೆಯು ಕೂಡ ನ್ಯಾಯಯೋಚಿತವಾಗಿರಬೇಕು ಅಂತಕ್ಕಂಥದ್ದನ್ನು ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮನೇಕಾ ಗಾಂಧಿಯವರ ಪ್ರಕರಣದಲ್ಲಿ. Therefore, this due procedure established by law is now converted into due process of law. Therefore, more importance is given to the accused. He should not be unnecessarily convicted. Okay, that is the purpose. That is the purpose of this framing of charges. Now, I will land into sections. How many sections are there regarding framing of the charges? ಒಂದು ಆರೋಪಕ್ಕೆ ಸಂಬಂಧಪಡಿಸಿದಂತಹ ಈ ಕಲಂಗಳನ್ನು ನಾವು ನೋಡೋದಾದ್ರೆ 234ರಿಂದ 240ರವರೆಗೆ ಇರುವಂತಹ ಕಲಂಗಳು. ಫಸ್ಟ್ ಈ ವಿವರವನ್ನು ನಾನು ಚರ್ಚೆ ಮಾಡ್ತೀನಿ. ಈ ವಿವರದ ಮೇಲೆ ನಿಮಗೊಂದು ಕನ್ಕ್ಲೂಷನ್ ಕೊಡ್ತೀನಿ. ಏನು ಹೇಳುತ್ತೆ ಇದರಲ್ಲಿ? ಮೊದಲನೇ ಆರ್ಟಿಕಲ್ ನಾವು ಎಷ್ಟು ತನಕ ಡಿಸ್ಕಸ್ ಮಾಡಿದ್ವಲ್ಲ, ಮೊದಲನೇ ಸೆಕ್ಷನ್ನೇ ಅದನ್ನೇ ಹೇಳುತ್ತೆ. ಎವ್ರಿ ಚಾರ್ಜ್ ಮಸ್ಟ್ ಕ್ಲಿಯರ್ಲಿ ಸ್ಪೆಸಿಫೈ, ಎವ್ರಿ ಚಾರ್ಜ್ ಮಸ್ಟ್ ಕ್ಲಿಯರ್ಲಿ ಸ್ಪೆಸಿಫೈ ದ ಅಫೆನ್ಸ್ ಅಲೀಜ್ಡ್. ನೋಡಿ, ಯಾವ ಅಪರಾಧಕ್ಕಾಗಿ ಅವನ ಮೇಲೆ ಆಪಾದನೆ ಮಾಡಿದಿರೋ, ಯಾವ ಅಪರಾಧಕ್ಕಾಗಿ ಆಪಾದಿತನ ಮೇಲೆ ಆಪಾದನೆ ಮಾಡಿದಾರೋ ಅದು ಏನಾಗಿರಬೇಕು? ತುಂಬ ಸ್ಪಷ್ಟವಾಗಿರಬೇಕು ಮತ್ತು ಸ್ಫುಟವಾಗಿರಬೇಕು. ದ ಲಾ ಅಂಡ್ ದ ಸ್ಪೆಸಿಫಿಕ್ ಸೆಕ್ಷನ್, ಅದರಲ್ಲಿ ನೀವೇನೇನು ಹೇಳಬೇಕು? ಯು ಮಸ್ಟ್ ಟೆಲ್ ವಿಚ್ ಸೆಕ್ಷನ್, ಯು ಮಸ್ಟ್ ಟೆಲ್ ಸ್ಪೆಸಿಫಿಕ್ ಸೆಕ್ಷನ್. ಒಂದು ಯಾವ ಕಾನೂನು ಅಂತ ಹೇಳಬೇಕು. ಸಿ, ಇಫ್ ದೇರ್ ಇಸ್ ಎ ಮರ್ಡರ್, ಓಕೆ, ಇಫ್ ದೇರ್ ಇಸ್ ಎ ಮರ್ಡರ್ ಯು ಶುಡ್ ಸೇ ಪರ್ಟಿಕ್ಯುಲರ್ ಸೆಕ್ಷನ್. ಇನ್ IPC it is murder means 302, section 302. Okay, BNS I am not remembering. Yes, so ಆ ಸೆಕ್ಷನ್ ಅನ್ನು ಹೇಳಬೇಕು, ನಾವು ಆ ಸೆಕ್ಷನ್ ಅನ್ನು ಹೇಳಬೇಕು. ಆಮೇಲೆ ಆ ಸೆಕ್ಷನ್ ಆಫ್ BNS violated and the essential particulars, ಅದಕ್ಕೆ ಸಂಬಂಧಪಟ್ಟಂತಹ ಅವಶ್ಯಕತೆ ಇರುವಂತಹ ಇತರ ವಿವರಗಳನ್ನು ಕೊಡಬೇಕು. ಎಂಥ ವಿವರ? ಅಪರಾಧ ಯಾವಾಗ ನಡೀತು, ಯಾವ ಜಾಗದಲ್ಲಿ ನಡೀತು, ಯಾರ ಮೇಲೆ ನಡೀತು, ಅಪರಾಧ ಯಾವ
ಸಮಯದಲ್ಲಿ ನಡೀತು, ಯಾವ ಜಾಗದಲ್ಲಿ ನಡೀತು ಮತ್ತು ಯಾರ ಮೇಲೆ ಆಯಿತು, ವೇರ್ ಎವರ್ ರಿಲಿವೆಂಟ್. ದ ಚಾರ್ಜ್ ಶಾಲ್ ಬಿ ಇನ್ ರೈಟಿಂಗ್. ದಿಸ್ ಇಸ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಕೊಡುವಂತಹ ಚಾರ್ಜ್ ಹಂಗೆ ಬಾಯಿನಿಂದ ಹೇಳಿದ್ರೆ ಆಗಲ್ಲ. ಯು ಹ್ಯಾವ್ ಟು ಗಿವ್ ಇಟ್ ಇನ್ ರೈಟಿಂಗ್. ಯು ಹ್ಯಾವ್ ಟು ಗಿವ್ ಇಟ್ ಇನ್ ರೈಟಿಂಗ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್. ಯಾವ ನ್ಯಾಯಾಲಯದಲ್ಲಿ ನೀವು ಈ ಒಂದು ಟ್ರಯಲ್ ಅನ್ನು ಮಾಡ್ತೀರೋ ಆ ನ್ಯಾಯಾಲಯದ ಆಡಳಿತಾತ್ಮಕ ಭಾಷೆ ಯಾವುದೋ ಆ ಭಾಷೆಯಲ್ಲಿ ಏನಿರಬೇಕು, ಚಾರ್ಜ್ ಇರಬೇಕು. ಕರ್ನಾಟಕದಲ್ಲಿ ಆದರೆ ಕನ್ನಡದಲ್ಲಿ ಇರಬೇಕು, ಮಹಾರಾಷ್ಟ್ರದಲ್ಲಿ ಆದರೆ ಮರಾಠಿಯಲ್ಲಿ ಇರಬೇಕು. ಸೊ ದ್ಯಾಟ್ ದ ಅಕ್ಯೂಸ್ಡ್ ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಅಲಿಗೇಷನ್. ಆದ್ದರಿಂದ ಏನಾಗುತ್ತೆ, ಅವನು ಸ್ಪಷ್ಟವಾಗಿ ತನ್ನ ಮೇಲೆ ಇರುವ ಆಪಾದನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯವಾಗ್ತದೆ. ಇಫ್ ದ ಅಕ್ಯೂಸ್ಡ್ ಹ್ಯಾಸ್ ಎನಿ ಪ್ರೀವಿಯಸ್ ಕನ್ವಿಕ್ಷನ್, ನೋಡಿ ಆ ಒಬ್ಬ ಆಪಾದಿತ ವ್ಯಕ್ತಿಗೆ ಹಿಂದೇನಾದರೂ ಶಿಕ್ಷೆಯಾಗಿದ್ದರೆ ಅದರ ಮಾಹಿತಿಯನ್ನು ನೀವು ಚಾರ್ಜಿನಲ್ಲಿ ಬರಿಬೇಕು. ಅದರ ಮಾಹಿತಿಯನ್ನು ನೀವು ಚಾರ್ಜಿನಲ್ಲಿ ಬರಿಬೇಕು. ಪ್ರತಿ ಆರೋಪವು ಆರೋಪಿಸಲಾದ ಅಪರಾಧ, ಉಲ್ಲಂಘಿಸಲಾದ ಕಾಯ್ದೆಯ ಕಲಂ ಹಾಗೂ ಸಂಬಂಧಿತವಾಗಿದ್ದಲ್ಲಿ ಸಮಯ, ಸ್ಥಳ ಮತ್ತು ವ್ಯಕ್ತಿಯ ವಿವರಗಳನ್ನು ಸ್ಪಷ್ಟವಾಗಿ ಒಳಗೊಂಡಿರಬೇಕು. ಇಟ್ ಶುಡ್ ಕಂಟೈನ್ ಆಲ್ ದೀಸ್ ಪ್ಯಾರಾಮೀಟರ್ಸ್ ಅನ್ನುವುದನ್ನು ನಾವೇನು ಮಾಡ್ತೀವಿ, ಕಲಮು 234ರಲ್ಲಿ ಹೇಳ್ತೀವಿ. ವಿ ಆರ್ ಟೆಲಿಂಗ್ ಇಟ್ ಇನ್ ಕಲಂ 334. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಫ್ರೇಮಿಂಗ್ ಎ ಚಾರ್ಜ್. ಚಾರ್ಜ್ ಅಂದ್ರೆ ಏನು, ಅದರಲ್ಲಿ ಏನಿರಬೇಕು ಅನ್ನೋದನ್ನು ನಾವು ಸೆಕ್ಷನ್ 234ಅಲ್ಲಿ ನೋಡ್ತೀವಿ. ದೆನ್ ವಾಟ್ ಸೆಕ್ಷನ್ 235 ಸೇಸ್? ಸೆಕ್ಷನ್ 235 ಏನು ಹೇಳ್ತದೆ? ಸಮಯದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತದೆ, ಇದು ಸ್ಥಳದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತದೆ, ವ್ಯಕ್ತಿಯ ಬಗ್ಗೆ ಹೆಚ್ಚು ವಿವರವನ್ನು ಕೊಡ್ತದೆ. ಇದೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಏನು? ಸಮಯ, ಸ್ಥಳ ಹಾಗೂ ವ್ಯಕ್ತಿಗೆ ಸಂಬಂಧಿಸಿದ ವಿವರಗಳು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎ ಚಾರ್ಜ್ ಮಸ್ಟ್ ಮೆನ್ಷನ್ ದ ಟೈಮ್ ಆಫ್ ಅಲಿಜ್ಡ್ ಅಫೆನ್ಸ್. ಅಪರಾಧ ಯಾವಾಗ ನಡೆಯಿತು ಅನ್ನುವಂತಹ ತಾರೀಕು ಮತ್ತು ಸ್ಥಳವನ್ನು ಬರಿಬೇಕು. ಮೆನ್ಷನ್ ದ ಡೇಟ್ ಅಂಡ್ ಟೈಮ್. ದಿನಾಂಕ ಮತ್ತು ಸಮಯವನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಪ್ಲೇಸ್ ವೇರ್ ದ ಅಫೆನ್ಸ್ ಆಕರ್ಡ್. ಯಾವ ಸ್ಥಳದಲ್ಲಿ ಅಪರಾಧ ನಡೆಯಿತು ಎನ್ನುವುದನ್ನು ಬರಿಬೇಕು. ಅಂಡ್ ದ ಪರ್ಸನ್ ಅಗೇನ್ಸ್ಟ್ ಹೂಮ್ ಆರ್ ದ ಪ್ರಾಪರ್ಟಿ. ನೋಡಿ, ಯಾವ ವ್ಯಕ್ತಿಯ ಮೇಲೆ ಅಪರಾಧ ನಡೀತು ಅಥವಾ ಯಾವ ಆಸ್ತಿಯ ಹಾನಿ ಉಂಟಾಯಿತು ಅನ್ನುವುದನ್ನು ಕೂಡ ಅಲ್ಲಿ ಬರಿಬೇಕು. ವೇರ್ ದ ಪ್ರಾಪರ್ಟಿ ಈಸ್ ಇನ್ವಾಲ್ವ್ಡ್ ದ ಡಿಸ್ಕ್ರಿಪ್ಷನ್ ಅಂಡ್ ಐಡೆಂಟಿಟಿ ಮಸ್ಟ್ ಆಲ್ಸೋ ಬಿ ಸ್ಟೇಟೆಡ್. ಅದು ಅಕಸ್ಮಾತು ಒಂದು ಆಸ್ತಿ ಪಾಸ್ತಿ ಆಗಿದ್ರೆ ಅದರ ವರ್ಣನೆ ಇರಬೇಕು. ಸರ್ವೆ ನಂಬರು ಅಥವಾ ಅದರ ಅಕ್ಕಪಕ್ಕದ ಮನೆಗಳು, ಚೆಕ್ ಬಂದಿ, ಇವೆಲ್ಲವೂ ಅದರಲ್ಲಿರಬೇಕು. ಆರೋಪಿತ ಅಪರಾಧ ನಡೆದ ಸಮಯ, ಅಪರಾಧ ನಡೆದ ಸ್ಥಳ ಮತ್ತು ಯಾರ ವಿರುದ್ಧ ಯಾವ ಆಸ್ತಿಗೆ ಸಂಬಂಧಿಸಿದಂತೆ ಅಪರಾಧ ನಡೆದಿದೆಯೋ ಅದರ ವಿವರಗಳು ಇರಬೇಕು. ಆಸ್ತಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಅದರ ಗುರುತು ಹಾಗೂ ವಿವರಣೆ ಅಗತ್ಯ. ಈಗ ಒಂದು ಉದಾಹರಣೆ ತಗೊಂಡು ಹೇಳೋದಾದ್ರೆ, ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್ ಅಂಡ್ ಟೆಲ್, ಇನ್ ಕೇಸ್ ಆಫ್ ಎ ಥೆಫ್ಟ್ ದ ಚಾರ್ಜ್ ಮಸ್ಟ್ ಸ್ಪೆಸಿಫೈ ದ ಡೇಟ್ ಅಂಡ್ ಟೈಮ್ ಆಫ್ ದ ಥೆಫ್ಟ್. ಯಾವ ದಿನ ಎಷ್ಟು ಸಮಯದಲ್ಲಿ ಕಳ್ಳತನ ಆಯಿತು. ಪ್ಲೇಸ್ ಆಫ್ ಥೆಫ್ಟ್, ಯಾವ ಜಾಗದಲ್ಲಿ ಕಳ್ಳತನ ಆಯಿತು. ಡೀಟೇಲ್ಸ್ ಆಫ್ ದ ವಿಕ್ಟಿಮ್, ಯಾವ ಸಂತ್ರಸ್ತನ ವಿವರ ಮತ್ತು ಯಾವ ಆಸ್ತಿ ಪಾಸ್ತಿಯ ಕಳ್ಳತನ ಆಗಿದೆ. ಇಷ್ಟೆಲ್ಲ ವಿವರಗಳು ಏನಾಗಬೇಕು, ಆ ಒಂದು ಚಾರ್ಜ್ ಫ್ರೇಮ್ ಮಾಡ್ತೀವಲ್ಲ ಅದರಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮ ಸೆಕ್ಷನ್ 235 ಇಲ್ಲಿ ಹೇಳ್ತದೆ. ಸೆಕ್ಷನ್ 235 says this. Now, special rule of section 235. Section 235 also says this. Section 235 further states. ಏನು? ಸ್ಪೆಷಲ್ ರೂಲ್. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರೇಷನ್, ಇವೆರಡು ಅಪರಾಧ ಇವು. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮತ್ತು ಡಿಸ್ಆನೆಸ್ಟ್ ಮಿಸ್ಅಪ್ರಾಪ್ರೇಷನ್ ಆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಯಾವುದೋ ಒಂದು ಸೊಸೈಟಿಯಲ್ಲಿ ಒಬ್ಬ ಕ್ಲರ್ಕ್ ಇರ್ತಾನೆ ಅಥವಾ ಕ್ಯಾಶಿಯರ್ ಇರ್ತಾನೆ. ಅವ ಮೆತ್ತಿಗೆ ವರ್ಷಗಟ್ಟಲೆ ಹಣ ಮೇಯ್ದಿರ್ತಾನೆ, ಅಲ್ಲಿ ಹಣ ತಿಂದು ಹಾಕಿರ್ತಾನೆ. ಆವಾಗ ಒಂದೇ ಡೇಟ್ ಕೊಡೋಕ್ಕಾಗತ್ತಾ ನಮಗೆ?
ಅಥವಾ ಒಂದೇ ಪ್ಲೇಸ್ ಕೊಡೋಕ್ಕಾಗತ್ತಾ? ಅವನು ಏನೇನೋ ವ್ಯವಹಾರಗಳು ಬೇರೆ ಕಡೆ ಮಾಡಿರ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಿಧಿ ಹೇಳುತ್ತೆ. ಇನ್ ಸಚ್ ಕೇಸಸ್ ಇಟ್ ಈಸ್ ಸಫಿಷಿಯಂಟ್ ಟು ಮೆನ್ಷನ್ ದ ಗ್ರಾಸ್ ಪೀರಿಯಡ್. ಈ ದಿನಾಂಕದಿಂದ ಈ ದಿನಾಂಕ ತನಕ, ಒಂದು ದಿನಾಂಕದಿಂದ ಇನ್ನೊಂದು ದಿನಾಂಕ ತನಕ ಒಂದು ರೇಂಜ್ ಹೇಳ್ಬೋದು. ಅವಾಗ ನಿಖರವಾಗಿ ಒಂದೇ ಡೇಟ್ ಹೇಳ್ಬೇಕಂತಿಲ್ಲ. ಆಮೇಲೆ ಟೋಟಲ್ ಎಷ್ಟು ಹಣದ ಅಪರಾಧ ಆಗಿದೆ, ಟೋಟಲ್ ಅಮೌಂಟ್, ಟೋಟಲ್ ಅಮೌಂಟ್ ಅಂದಾಜು, ಅದನ್ನೇನು ಅಕ್ಯುರೇಟ್ ಹೇಳಕ್ಕಾಗಲ್ಲ, ಅಂದಾಜು ಎಷ್ಟು ಹಣದ ಅವ್ಯವಹಾರ ನಡೆದಿದೆ, ಆರ್ ಎಷ್ಟು ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ ಅನ್ನುವುದನ್ನು ಹೇಳಿದ್ರೆ ಸಾಕು. ಪ್ರೊವೈಡೆಡ್ ದ ಪೀರಿಯಡ್ ಡಸ್ ನಾಟ್ ಎಕ್ಸೀಡ್ 12 months. ಆದರೆ ನೀವು ಅಪರಾಧದ ಒಂದು ವ್ಯಾಪ್ತಿ ಇದೆಯಲ್ಲ, ಕಾಲದ ವ್ಯಾಪ್ತಿ 1 ವರ್ಷದ ಒಳಗಿರಬೇಕು, 12 ತಿಂಗಳ ಒಳಗಿರಬೇಕು. ವಿಶ್ವಾಸಭಂಗ ಅಥವಾ ಅಕ್ರಮ ಸ್ಪಷ್ಟೀಕರಣ ಪ್ರಕರಣಗಳಲ್ಲಿ ಆಪಾದನೆ ನಡೆದಿರುವ ಒಟ್ಟು ಅವಧಿ, ಒಟ್ಟು ಮೊತ್ತ, ಆಸ್ತಿಯ ಸಾಮಾನ್ಯ ವಿವರಣೆ. ಆದರೆ ಈ ಅವಧಿ 12 ತಿಂಗಳಿಗಿಂತ ಹೆಚ್ಚಿರಬಾರ್ದು, 12 ತಿಂಗಳಿಗಿಂತ ಹೆಚ್ಚಿರಬಾರ್ದು. ಅಂತಹ ಆ ರೀತಿಯಲ್ಲಿ ನೀವು ವಿವರಣೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು 235 ಹೇಳುತ್ತೆ. ನಾವು ಐ ಆಮ್ ಕಮಿಂಗ್ ಟು 236. 236 ಏನು ಹೇಳುತ್ತೆ? ವೆನ್ ದ ಮ್ಯಾನರ್ ಆಫ್ ಕಮಿಟಿಂಗ್ ಅಫೆನ್ಸ್ ಮಸ್ಟ್ ಬಿ ಸ್ಟೇಟೆಡ್. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಅಪರಾಧವನ್ನು ಯಾವ ರೀತಿ ಮಾಡಲಾಯಿತು ಅನ್ನುವ ವಿವರಣೆಯನ್ನು ಕೊಡಬೇಕಾಗ್ತದೆ. ಯಾವ ರೀತಿ ಮಾಡಲಾಯಿತು ಅನ್ನುವ ವಿವರಣೆಯನ್ನು ಕೊಡ್ಬೇಕು. ಯಾಕೆ ಕೊಡ್ಬೇಕಾಗತ್ತೆ? ಮೊದಲಿನ 2 ಸಂದರ್ಭದಲ್ಲಿ 235, 234 ಸಾಕಾಗಲಿಲ್ಲ ಅಂತ ಇಟ್ಕೊಳ್ಳಿ. 235, 230 if 234, 235 ಇನ್ಫಾರ್ಮೇಶನ್ ಇನ್ಸಫಿಷಿಯಂಟ್ ಆಯ್ತು ಅಂತ ಇಟ್ಕೊಳ್ಳಿ. ಇನ್ಸಫಿಷಿಯಂಟ್, ಇದರಿಂದ ಅವನಿಗೆ ಪೂರ್ತಿ ಮಾಹಿತಿ ಸಿಗೋದಿಲ್ಲ. ಆಪಾದಿತನಿಗೆ ಇಷ್ಟೇ ಹೇಳುವುದರಿಂದ ಪೂರ್ತಿ ಮಾಹಿತಿ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ 236 ಕೂಡ ನಾವು ಉಪಯೋಗ ಮಾಡಬೇಕಾಗತ್ತೆ. ಏನ್ 236? ಅಪರಾಧ ಮಾಡಿದ ವಿಧಾನವನ್ನು ವಿವರಿಸಬೇಕಾದ ಸಂದರ್ಭ ಏನು? Where the particulars under 234 and 235 are insufficient. ಈ ಆಪಾದನೆಗಳು ಇನ್ಸಫಿಷಿಯಂಟ್ ಆದಂತಹ ಸಂದರ್ಭದಲ್ಲಿ ಏನ್ ಮಾಡೋದು ನಾವು? ಸಿ, that condition we are explaining here. If where the particulars under section 234 and 235 are insufficient to give clear notice of the offense. ಅಂದ್ರೆ ಅದರಿಂದ ಸಂಪೂರ್ಣ ಮಾಹಿತಿ ಆಪಾದಿತನಿಗೆ ಸಿಗೋದಿಲ್ಲ. ದ ಚಾರ್ಜ್ ಮಸ್ಟ್ ಆಲ್ಸೋ ಇನ್ಕ್ಲೂಡ್. ಆವಾಗ ನೀವು ಹೇಳುವಂತಹ ಆರೋಪ ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇರಬೇಕು ಅಂತ ಈ ಸೆಕ್ಷನ್ ಹೇಳ್ತದೆ. ಏನ್ ಹೆಚ್ಚಿನ ಮಾಹಿತಿ? ಆಲ್ಸೋ ಸ್ಟೇಟ್ ದ ಮ್ಯಾನರ್ ಇನ್ ವಿಚ್ ದ ಅಫೆನ್ಸ್ ವಾಸ್ ಕಮಿಟೆಡ್. ಯಾವ ರೀತಿಯಲ್ಲಿ ಅಪರಾಧವನ್ನು ಮಾಡಲಾಯಿತು ಅದರ ವಿವರಣೆಯನ್ನು ಕೊಡಬೇಕಾಗ್ತದೆ. ದಿಸ್ ಮೇ ಇನ್ಕ್ಲೂಡ್ ದ ಮೋಡ್ ಆಫ್ ಎಕ್ಸಿಕ್ಯೂಷನ್. ನೀವು ಯಾವ ಪದ್ಧತಿ ಪ್ರಕಾರ ಮಾಡಿದಿರಿ ಅಪರಾಧವನ್ನ, ಯೂಸ್ ಆಫ್ ವೆಪನ್ಸ್, ಯಾವ ಆಯುಧಗಳನ್ನು ಉಪಯೋಗ ಮಾಡಿದಿರಿ, ಆಮೇಲೆ ಯಾರ್ಯಾರು ವ್ಯಕ್ತಿಗಳು ಏನೇನು ಮಾಡಿದಿರಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿವರಗಳು. ನೋಡಿ, ಒಂದು ಆಪಾದನೆ ನಡಿಬೇಕಾದ್ರೆ ಒಬ್ಬ ಬಾಗಿಲು ಮುಂದೆ ನಿಂತಿರ್ತಾನೆ, ಒಬ್ಬ ರೋಡಲ್ಲಿ ನಿಂತಿರ್ತಾನೆ, ಇನ್ನೊಬ್ಬ ಬೀಗ ಹೊಡೆದು ಒಳಗೆ ಹೋಗಿರ್ತಾನೆ, ಒಳಗಡೆ ಕೊರಿತಾ ಇರ್ತಾನೆ, ಇನ್ನೊಬ್ಬ ಅವನು ವಸ್ತುಗಳನ್ನು ತೆಗೆದುಕೊಂಡು ಕಲೆ ಹಾಕ್ತಿರ್ತಾನೆ. ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ತರ ಮಾಡ್ತಾರೆ. ಇದು ಎಲ್ಲರ ವರ್ಣನೆಯನ್ನು ಕೊಡುವ ಅವಶ್ಯಕತೆ ಬಿದ್ದರೆ ಕೊಡಬೇಕು ಅಂತ, ಇದೆಲ್ಲ ವಿವರವನ್ನು ಚಾರ್ಜಿನಲ್ಲಿ ನೀವು ಹಾಕಬೇಕು ಅಂತಕ್ಕಂಥದ್ದನ್ನ ಕಲಮು 236 ಹೇಳ್ತದೆ. ಕಲಂ 236 ಯಾಕೆ ಇದರ ಅವಶ್ಯಕತೆ ಇದೆ? ವೈ ಇಟ್ ಈಸ್ ನೆಸೆಸರಿ? ಅವಶ್ಯಕತೆ ಯಾಕಿದೆ? ಇದ್ರದ್ದು ಅವಶ್ಯಕತೆ ಯಾಕಿದೆ? ಟು ಎನ್ಶ್ಯೂರ್ ಅಕ್ಯೂಸ್ಡ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ಸ್ ಅಲಿಗೇಷನ್. ಇದೆಲ್ಲ ವಿವರನ್ನು ಕೊಟ್ಟಾಗ ಆಪಾದಿತನಿಗೆ ಎಲ್ಲ ವಿವರಗಳು ಸಿಗ್ತದೆ. ಅವಾಗ ಅನಿಸ್ತದೆ ನಾನು ಮಾಡಿದ್ದೀನೋ ಹೌದೋ ಅಲ್ವೋ ಅಂತ ಅವನಿಗೆ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ನಾವು ಮಾಹಿತಿಯನ್ನು ಕೊಡಬೇಕು. ಟು ಎನಾಬಲ್ ಪ್ರಿಪರೇಷನ್ ಫಾರ್ ಡಿಫೆನ್ಸ್. ಅವನಿಗೆ ಅನುಕೂಲ ಮಾಡಿಕೊಡ್ಬೇಕು ನಾವೇನು, ಅವನು ತನ್ನ ಪ್ರತಿರಕ್ಷೆ ಮಾಡಿಕೊಳ್ಳಲಿಕ್ಕೆ, ಅವನು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಮಾಡಿರುವ ಎಲ್ಲ ವಿವರವನ್ನು ಕೊಡುವುದು ಕೋರ್ಟಿನ ಜವಾಬ್ದಾರಿ, ಮ್ಯಾಜಿಸ್ಟ್ರೇಟರ ಜವಾಬ್ದಾರಿ. ದಿಸ್ ಈಸ್ ಆಕ್ಚುಲಿ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾಜಿಸ್ಟ್ರೇಟ್.
ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾಜಿಸ್ಟ್ರೇಟ್ ದ್ಯಾಟ್ ಹಿ ಹ್ಯಾಸ್ ಟು ಫ್ರೇಮ್ ಆಲ್ ದೀಸ್ ಚಾರ್ಜಸ್. ಈ ಎಲ್ಲ ಮಾಹಿತಿ ಇರಲಿಲ್ಲ ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಪೊಲೀಸರಿಗೆ ಹೇಳ್ತಾರೆ ಮಾಹಿತಿ ಸರಿ ಇಲ್ಲ, ಇನ್ನು ಮರು ತನಿಖೆ ಮಾಡಿ ಹೋಗಿ ನೀವು ಅಂತ ಹೇಳಿಬಿಡ್ತಾರೆ. ಎಲ್ಲ ಮಾಹಿತಿ ಕೊಟ್ಟರೆ ಮಾತ್ರ ಅವರು ಇದೆಲ್ಲವನ್ನು ನೋಡಿಕೊಂಡು ಮುಂದುವರಿತಾರೆ, ಇಲ್ಲಾಂದ್ರೆ ಹೊಡೆಯೋದಿಲ್ಲ. ಬಿಫೋರ್ ಇಶ್ಯೂ process he will confirm whether all the details are available. To take cognizance it is required. Okay, to prevent vague and ambiguous charges, to secure just and fair trial. ನೋಡಿ, ಸುಮ್ಮನೆ ಒಂಥರ ಅವನಿಗೆ ಮನಸ್ಸಿಗೆ ದ್ವಂದ್ವ ಆಗುವಂತಹ ಮಾಹಿತಿ ಕೊಡಬಾರ್ದು. ಮಾಹಿತಿ ಸ್ಪಷ್ಟವಾಗಿರ್ಬೇಕು, ಸ್ಫುಟವಾಗಿರ್ಬೇಕು, ಅಂತ ಮಾಹಿತಿ ಕೊಡಬೇಕು. ಯಾಕೆ ಅಂತಂದ್ರೆ ಅದರಿಂದ ನಾವು ನ್ಯಾಯಯೋಚಿತವಾದಂತಹ ನ್ಯಾಯಿಕ ವಿಚಾರಣೆಯನ್ನು ಮಾಡಬಹುದು. ಇಲ್ಲ ಅಂದ್ರೆ ಆ ರೀತಿಯ ವಿಚಾರಣೆ ಮಾಡೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಂಭೀರವಾಗಿ ಗಮನಿಸಬೇಕು. ಆದ್ದರಿಂದ ಅವಶ್ಯಕತೆ ಬಿದ್ದಲ್ಲಿ 236ರ ಪ್ರಾವಧಾನದಂತೆ ಮಾಹಿತಿಯನ್ನ, ಹೆಚ್ಚಿನ ವಿವರವನ್ನ ನಾವೇನು ಚಾರ್ಜ್ ಫ್ರೇಮ್ ಮಾಡ್ತೀವಿ ಅದರಲ್ಲಿ ಕೊಡಬೇಕಾಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಎಸ್, ಆರ್ಟಿಕಲ್ 237. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಎರ್ರಬಿರಿಯಾಗಿ ಹೆಂಗೆ ಹೋಗ್ಬೇಕು ಹಂಗೆ ಚಾರ್ಜ್ ಫ್ರೇಮ್ ಮಾಡೋಕ್ಕಾಗಲ್ಲ. ನಾವು ಅದರಲ್ಲಿ ಉಪಯೋಗ ಮಾಡಿದಂತಹ ಶಬ್ದಗಳಿದಾವಲ್ಲ ಅವು ನಿಮ್ಮ BNS ನಲ್ಲಿ ಇರಬೇಕು ಅಥವಾ ಸ್ಪೆಷಲ್ ಲಾನಲ್ಲಿ ಇರಬೇಕು. BNS ನಲ್ಲಿ ಅಥವಾ ಸ್ಪೆಷಲ್ ಲಾ. ವಾಟ್ ಈಸ್ ದಿ ಸ್ಪೆಷಲ್ ಲಾ? ಲೈಕ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ರೈಟ್? ಪೋಕ್ಸೋ ಆಕ್ಟ್, ಆಲ್ ದೀಸ್ ಥಿಂಗ್ಸ್ ಆರ್ ಸ್ಪೆಷಲ್ ಲಾಸ್. ಇವು ಕೂಡ, ಇದರಲ್ಲಿ ಕೂಡ ನಾವು ಅವ್ರಿಗೆ ಅಪರಾಧಿಕ ಶಿಕ್ಷೆಯನ್ನು ಕೊಡ್ತೀವಿ, ಕ್ರಿಮಿನಲ್ ಪನಿಷ್ಮೆಂಟ್ ಮಾಡ್ತೀವಿ. ಆದ್ದರಿಂದ ಅಲ್ಲಿ ಇಂಪಾರ್ಟೆಂಟ್ ಏನು? ದ ವರ್ಡ್ಸ್ ಯೂಸ್ಡ್ ಇನ್ ದ ಚಾರ್ಜ್. ನೀವೇನು ಆರೋಪದ ಬಗ್ಗೆ ಶಬ್ದಗಳನ್ನು ಉಪಯೋಗ ಮಾಡ್ತಿರಲ್ಲ, ಶಾಲ್ ಬಿ ಅಂಡರ್ಸ್ಟೂಡ್. ಅವನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ಬೇಕು ಅಂತಂದ್ರೆ, ಯಾವ ರೀತಿ ನಿಮ್ಮ BNS ನಲ್ಲಿ ಬರೆದಿದ್ದಾರೋ ಆ ರೀತಿ ಅರ್ಥ ಮಾಡ್ಕೊಂಡಿರ್ಬೇಕು. BNS ಅಲ್ಲಿ ಇರೋದೇ ಒಂದೇ, ನೀವು ಆರೋಪ ಬರೆಯೋದೇ ಒಂದೇ ಅಂದ್ರೆ ಅದು ಆರೋಪ ಆಗೋದಿಲ್ಲ. ದಟ್ ವಿಲ್ ಫೇಲ್. BNS ನಲ್ಲಿ ಇರ್ತಕ್ಕಂಥ BNS ನಲ್ಲಿ ಇರ್ತಕ್ಕಂಥ ಆರೋಪಗಳಾಗ್ಲಿ ಅಥವಾ ಸ್ಪೆಷಲ್ ಲಾನಲ್ಲಿ ಇರ್ತಕ್ಕಂಥ ಆರೋಪಗಳಾಗ್ಲಿ, ಇದರಲ್ಲಿ ಯಾವ ರೀತಿ ಹೆಸರು ಮಾಡಲಾಗಿದೆಯೋ, ಅದು ನಾಮಿನೇಟ್ ಅಂದ್ರೆ ಡಿಫೈನ್ ಮಾಡಲಾಗಿದೆಯೋ ಅಥವಾ ಹೆಸರಿಸಲಾಗಿದೆಯೋ ಅದೇ ರೀತಿಯಾಗಿ ನಿಮ್ಮ ಆರೋಪ ಪಟ್ಟಿ ಇರಬೇಕು ಅನ್ನೋದನ್ನ ಸೆಕ್ಷನ್ 237 ಹೇಳುತ್ತೆ. ಸೆಕ್ಷನ್ 238 ನೋಡಿ, ಸೆಕ್ಷನ್ 237 ಏನು ಹೇಳುತ್ತೆ? ಅದನ್ನು ನೀವು ಮಾಡಿಲ್ಲ ಅಂದ್ರೆ, ಇಫ್ ಯು ಹ್ಯಾವ್ ನಾಟ್ ಡನ್ ಪ್ರಾಪರ್ಲಿ, ಅದು ಆವಾಗ ಸೆಕ್ಷನ್ 238 ವಿಲ್ ಪ್ಲೇ. 237 ಏನು ಹೇಳುತ್ತೆ? ಎಲ್ಲ ಪುಸ್ತಕದಲ್ಲಿ, ಕಾನೂನು ಪುಸ್ತಕದಲ್ಲಿ, ಸಂಹಿತೆಯಲ್ಲಿ ಇರುವ ರೀತಿಯಲ್ಲೇ ಮಾಡಬೇಕು ಅಂತ ಹೇಳುತ್ತೆ. ಒಂದು ವೇಳೆ ತಪ್ಪಾದ್ರೆ ಏನು ಮಾಡೋದು? ನೋ ಫೈಂಡಿಂಗ್, ಸೆಂಟೆನ್ಸ್ ಆರ್ ಆರ್ಡರ್ ಶಾಲ್ ಬಿ ಇನ್ವ್ಯಾಲಿಡ್ merely because any error, omission or irregularity in the charge. ನೀವು ಮಾಡಿದಂತಹ ಆರೋಪ ಪಟ್ಟಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ, ಮಿಸ್ಟೇಕಿನ ಒಂದೇ ಕಾರಣಕ್ಕಾಗಿ ಇಡೀ ಪ್ರೊಸೆಸ್ಸನ್ನು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ಅನ್ಲೆಸ್ ಸಚ್ ಡಿಫೆಕ್ಟ್ ಮಿಸ್ಲೀಡ್ ದ ಅಕ್ಯೂಸ್ಡ್. ನೋಡಿ, ಅನ್ಲೆಸ್ ಸಚ್ ಡಿಫೆಕ್ಟ್ ಮಿಸ್ಲೀಡ್ ದ ಅಕ್ಯೂಸ್ಡ್. ಆಪಾದಿತನಿಗೆ ನೀವು ಮಾಡಿದಂತಹ ಈ ತಪ್ಪಿನಿಂದ ಅವನು ತಪ್ಪು ಗ್ರಹಿಕೆ ಮಾಡ್ಕೋಬಾರ್ದು. ಅದು ಬಹಳ ಮುಖ್ಯ. ಆ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಇಟ್ ಸೇಸ್ ಓಕೆ. ಆರ್ ರಿಸಲ್ಟೆಡ್ ಇನ್ ಫೇಲ್ಯೂರ್ ಆಫ್ ಜಸ್ಟಿಸ್, ಅಥವಾ ನೀವು ಮಾಡಿದಂತಹ ತಪ್ಪಿನಿಂದ ಆ ಆಪಾದಿತನಿಗೆ ಅನ್ಯಾಯ ಆಗಬಾರ್ದು, ಫೇಲ್ಯೂರ್ ಆಫ್ ಜಸ್ಟಿಸ್ ಆಗಬಾರ್ದು. ಸಣ್ಣ ಪುಟ್ಟ ತಪ್ಪುಗಳನ್ನು ಏನ್ ಮಾಡ್ತದೆ? ಟ್ರಯಲ್ ಇಗ್ನೋರ್ ಮಾಡ್ತಾರೆ. ಎನ್ ಎರರ್ ಬಿಕಮ್ಸ್ ಮಟೀರಿಯಲ್. ನೋಡಿ, ಒಂದು ನೀವು ಮಾಡಿದಂತಹ ತಪ್ಪು ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ದ ಅಕ್ಯೂಸ್ಡ್ ಈಸ್ ಮಿಸ್ಲೆಡ್ ಅಬೌಟ್ ದ ನೇಚರ್ ಆಫ್ ದ ಅಕ್ಯೂಸೇಷನ್. ನೀವು ಮಾಡಿದಂತಹ ಆಪಾದನೆ, ನೀವು ಅವನಿಗೆ ಕಳ್ತನ ಅಂತ ಆಪಾದನೆ ಮಾಡಿರ್ತೀರಿ, ಆದರೆ ಅವನು ಕಳ್ತನ ಮಾಡಿರೋಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಮಿಸ್ಲೀಡ್ ಆಗ್ತಾನೆ. ಆ ರೀತಿ ಅಂದರೆ ಆ ಮಿಸ್ಲೀಡ್ ಆಗುವಂತಹದ್ದಿರಬಹುದು ಮತ್ತು ಅದರಿಂದ ನ್ಯಾಯಕ್ಕೆ ಕುಂದು ಬರಬಾರ್ದು. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ಅಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಮನ್ನಾ ಮಾಡ್ಬೋದು ಅನ್ನೋದನ್ನ ನಮಗೆ ಸೆಕ್ಷನ್ 238 ಹೇಳುತ್ತೆ. ದೆನ್ ವಾಟ್ 239 ಸೇಸ್?
239 talks about alteration of charge. ಆರೋಪ ಏನ್ ಮಾಡಿರ್ತೀವಲ್ಲ, ಆರೋಪದಲ್ಲಿ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಇದೆ. ದೇರ್ ಇಸ್ ಎ ಪಾಸಿಬಿಲಿಟಿ. ದಿಸ್ ಈಸ್ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್. ಡಿಸ್ಕ್ರಿಷನ್ ಯಾವ್ದ್ರದ್ದು? ನ್ಯಾಯಾಂಗದ್ದು. ಕೋರ್ಟ್ ಕ್ಯಾನ್ ಆಲ್ಟರ್ ದ ಚಾರ್ಜ್ ಅಕಾರ್ಡಿಂಗ್ ಟು ಸೆಕ್ಷನ್ 239. The court may alter, ನೋಡಿ, not only alter, the court may alter or add any charge. ಅದೇನಾಗುತ್ತೆ ಅಂತಂದ್ರೆ, ಟ್ರಯಲ್ ಮಾಡ್ತಾ 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 ಕೋರ್ಟಿಗೆ ಗೊತ್ತಾಗುತ್ತೆ, ಓ ಇನ್ನೂ ಬೇರೆ ಅಪರಾಧಗಳನ್ನು ಮಾಡಿದಾನೆ ಇವನು ಅಂತ. ಅಂತಹ ಸಂದರ್ಭಗಳಲ್ಲಿ ಹೊಸ ಅಪರಾಧಗಳನ್ನು ಸೇರಿಸಬಹುದು ಅಥವಾ ಇರುವ ಅಪರಾಧದ ಪರಿವರ್ತನೆ ಮಾಡ್ಬೋದು. ಅಪರಾಧದ ಪರಿವರ್ತನೆ ಅಂದ್ರೆ ಚಾರ್ಜ್ ಕ್ಯಾನ್ ಬಿ ಆಲ್ಟರ್ಡ್. ಚಾರ್ಜ್ ಕ್ಯಾನ್ ಬಿ, ಅವನು ಮಾಡಿದಂತಹ ಆಪಾದನೆಗಳನ್ನು ನಾವೇನು ಮಾಡ್ಬೋದು? ಬದಲಾವಣೆ ಮಾಡ್ಬೋದು ಅಥವಾ ಹೊಸ ಆಪಾದನೆಗಳನ್ನು ಸೇರಿಸ್ಬೋದು. ಆದರೆ ವಾಟ್ ಈಸ್ ದ ಕಂಡೀಷನ್? ನೀವು ತೀರ್ಪು ಕೊಡೋಕಿನ ಮೊದಲು ಮಾತ್ರ. ತೀರ್ಪು ಕೊಟ್ಟ ಮೇಲೆ ಮಾಡೋಕ್ಕಾಗಲ್ಲ. ಒಮ್ಮೆ ತೀರ್ಪು ಕೊಡುವಗಿಂತ ಮೊದಲು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಓನ್ಲಿ ಬಿಫೋರ್ ಗಿವಿಂಗ್ ದ ಜಜ್ಮೆಂಟ್, ಪ್ರೊವೈಡೆಡ್ ದ್ಯಾಟ್. ನೋಡಿ, ಅಂದ್ರೆ ಆ ರೀತಿ ಸೇರಿಸೋದ್ರಿಂದ ಅವನಿಗೆ ತೊಂದರೆ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಎನ್ ಇಂಪೆಡಿಮೆಂಟ್ ಟು ಹಿಮ್. ಅವನಿಗೆ ಏನಾಗ್ಬಾರ್ದು? ಅದೊಂದು ಹೊರೆ ಆಗಬಾರ್ದು. ಅದೊಂದು ಆರೋಪಿತನಿಗೆ ಹಾನಿ ಆಗಬಾರ್ದು. ಆರೋಪಿತನಿಗೆ ಹಾನಿ. ಆ ರೀತಿಯಲ್ಲಿ ನೀವೇನು ಮಾಡ್ಬೋದು? ಈ ತಿದ್ದುಪಡಿಗಳನ್ನು ಮಾಡಬಹುದು. ಇದಕ್ಕೊಂದು ಪ್ರಾವಿಜನ್ ಇದೆ, ಅದನ್ನು ನೋಡೋಣ. ಅಂದರೆ ಜನರಲಿ ನೀವು ಆ ಒಂದು ಚಾರ್ಜಿನಲ್ಲಿ ಬದಲಾವಣೆ ಮಾಡೋದಾಗಲಿ ಹೊಸ ಆರೋಪವನ್ನು ಸೇರಿಸುವುದಾಗಲಿ ಮಾಡುವುದಕ್ಕೆ 239 ಅವಕಾಶ ಮಾಡಿಕೊಡ್ತದೆ. ಆದರೆ ಇದರಿಂದ ಆ ಆರೋಪಿಗೆ ಹಾನಿ ಉಂಟಾಗಬಾರ್ದು. ಆರೋಪಿಗೆ ಹಾನಿ ಉಂಟಾಗಬಾರ್ದು. ನಂಬರ್ 1. ನಂಬರ್ 2, ದಿಸ್ ವೆದರ್ ಐ ಹ್ಯಾವ್ ನಾಟ್ ರಿಟನ್ ಹಿಯರ್. ಇಫ್ ದ ಆಲ್ಟರೇಷನ್ ಈಸ್ ಲೈಕ್ಲಿ ಟು ಪ್ರಿಜುಡೈಸ್. ನೋಡಿ, ಒಂದು ವೇಳೆ ನೀವು ಮಾಡಿದಂತಹ ಬದಲಾವಣೆ, ಆರೋಪ ಪಟ್ಟಿಯಲ್ಲಿ ಇರ್ತಕ್ಕಂಥ ಬದಲಾವಣೆ ಅವನಿಗೆ ತದ್ವಿರುದ್ಧವಾದ ರೀತಿಯಲ್ಲಿ ವರ್ತಿಸುವಂತಿದ್ದರೆ ನೀವು ಕಂಪ್ಲೀಟ್ ಟ್ರಯಲ್ನ ಮತ್ತೊಂದು ಸಲ ಮಾಡ್ಬೋದು. ಕಂಪ್ಲೀಟ್ ಟ್ರಯಲ್ನ ಮತ್ತೊಂದು ಸಲ ಮಾಡಬೇಕಾಗ್ತದೆ. ಇಫ್ ಇಟ್ ಈಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಟು ದ ಅಕ್ಯೂಸ್ಡ್ಗೆ ತೊಂದರೆ ಆಗುತ್ತೆ ಅಂತ ಆದರೆ ನೀವು ರೀಟ್ರಯಲ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ರೀಟ್ರಯಲ್. ಇಡೀ ಪ್ರೊಸೆಸ್ಸನ್ನು ಮತ್ತೊಂದು ಸಲ ಟ್ರಯಲ್ ಮಾಡಬೇಕಾಗ್ತದೆ ಅನ್ನೋದನ್ನು ಕೂಡ ನಾವು 239 ನೋಡ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ 239. ನಾವು ಸೆಕ್ಷನ್ 240. ಒಮ್ಮೆ ನೀವು ನಿಮ್ಮ ಆರೋಪ ಪಟ್ಟಿಯಲ್ಲಿ ಬದಲಾವಣೆ ಮಾಡಿದ ನಂತರ, ತಿದ್ದುಪಡಿ ಮಾಡಿದ ನಂತರ, ಆಫ್ಟರ್ ಆಲ್ಟ್ರೇಷನ್ ಆರ್ ಎಡಿಷನ್ ದ ಅಕ್ಯೂಸ್ಡ್ ಮಸ್ಟ್ ಬಿ ಇನ್ಫಾರ್ಮ್ಡ್. ನೀವೇನು ಮಾಡಬೇಕು? ಅವನಿಗೆ ಮಾಹಿತಿಯನ್ನು ಕೊಡಬೇಕು. ಯು ಹ್ಯಾವ್ ಟು ಗಿವ್ ಹಿಮ್ ದಿ ಇನ್ಫಾರ್ಮೇಶನ್. ಈ ರೀತಿ ನಾವು ಆರೋಪದ ಪಟ್ಟಿಯಲ್ಲಿ ಬದಲಾವಣೆ ಮಾಡಿದೀವಿ ಅನ್ನುವಂತಹ ಮಾಹಿತಿಯನ್ನು ಅವನಿಗೆ ಕೊಡಬೇಕು. ಆಡಿಯಾಟೆಮ್ ಪಾರ್ಟೆಮ್. ದೆನ್ ವಿಟ್ನೆಸ್ ಮೇ ಬಿ ರೀಕಾಲ್ಡ್ ಅಂಡ್ ರೀಎಕ್ಸಾಮಿನ್ಡ್. ಸಾಕ್ಷಿಗಳನ್ನು ಮತ್ತೆ ಕರೆಸಿ ಮತ್ತೆ ರೀಎಕ್ಸಾಮಿನೇಷನ್ ಮಾಡಬೇಕಾಗ್ಬೋದು. ದ ಟ್ರಯಲ್ ಮೇ ಪ್ರೊಸೀಡ್ ಅಫ್ರೆಶ್. ಒಂದೊಂದ್ಸಲ ಅವನಿಗೆ ಅದು ಪ್ರಿಜುಡಿಸ್ ಆದರೆ ಹೊಸದಾಗಿ ನೀವು ಟ್ರಯಲ್ ಅನ್ನು ಮಾಡ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಮೇ ಹ್ಯಾಪನ್ ಇಫ್ ದ ಚಾರ್ಜಸ್ ಆರ್ ಆಲ್ಟರ್ಡ್ ಅನ್ನೋದನ್ನು ನಾವಿಲ್ಲಿ ಗಮನಿಸಿ ಹೊಸದಾಗಿ ವಿಚಾರಣೆಯನ್ನು ನಡೆಸಬಹುದು. ಈ ಎಲ್ಲ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಯಾವಾಗ? ಆರೋಪ ಪಟ್ಟಿಯಲ್ಲಿ ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ. ರೈಟ್? ಸೊ ದಿಸ್ ಇಸ್ ಆಲ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಸೋ ಫಾರ್ ಅಪ್ ಟು 240. Up to 240, what I have discussed is complete about framing of the charge. From section 234 to 240. Whatever I have discussed under these sections of BNSS, these objectives are there. This is the standard of judiciary. What is the standard? The court considered ಪ್ರೈಮ್ ಆಫ್ ಎಸ್ಐ. ಚಾರ್ಜ್ ಬಗ್ಗೆ ನಾವೇನು ಮಾಡ್ತೀವಿ? ಮೇಲ್ನೋಟಕ್ಕೆ ಚಾರ್ಜ್ ಇದೆ ಅಂತ. ಆಮೇಲೆ ಇಲ್ಲಿ ಡಿಟೇಲ್ಡ್ ಎವಿಡೆನ್ಸ್ ಏನು ನೋಡೋದಿಲ್ಲ. ಆಮೇಲೆ ಸ್ಟ್ರಾಂಗ್ ಸಸ್ಪಿಷನ್ ಈಸ್ ಸಫಿಷಿಯಂಟ್. ಆರೋಪ ಆಗಿದೆ ಅಂತಕ್ಕಂಥ ಬಲಿಷ್ಠವಾದ ಸಂಶಯ ಇದ್ರೆ ಸಾಕು. ಡಿಫೆನ್ಸ್ ವರ್ಷನ್ ನಾಟ್ ಎಕ್ಸಾಮಿನ್ಡ್.
ಚಾರ್ಜ್ ಫ್ರೇಮ್ ಮಾಡುವಾಗ ನಾವು ಆಪಾದಿತನನ್ನು ಏನು ಕೇಳೋದಿಲ್ಲ. ಯಾವ ರೀತಿ ಏನಪ್ಪಾ ಅದು ಇದು ಅವನ ಡಿಫೆನ್ಸ್ ಅನ್ನು ನಾವು ಕೇಳೋದಿಲ್ಲ. ಆಪಾದನೆ ಪಟ್ಟಿಯನ್ನು ಮಾತ್ರ ಮಾಡ್ತೀವಿ. ಪಟ್ಟಿ ಮಾಡಲಿಕ್ಕೆ ನಮಗೆ ಮೇಲ್ನೋಟಕ್ಕೆ ಅಪರಾಧ ನಡೆದಿದೆ ಅಂತಕ್ಕಂಥದ್ದು, ತಪ್ಪು ನಡೆದಿದೆ ಅಂತಕ್ಕಂಥದ್ದು, ಈ ತಪ್ಪು ಇವನಿಂದಲೇ ಆಗಿರಬಹುದು ಅಂತಕ್ಕಂಥ ಮಾಹಿತಿ ಕನ್ವಿನ್ಸ್ ಜಡ್ಜ್ಗೆ ಆದರೆ ದೇ ವಿಲ್ ಫ್ರೇಮ್ ದ ಚಾರ್ಜ್ ಆಸ್ ಪರ್ section 234 to 240. Therefore, if I want to conclude the framing of charge, ಆರೋಪ ಪಟ್ಟಿ ಮಾಡುವುದಂತಾದ್ರೆ ಅದರ ಬಗ್ಗೆ ಹೇಳೋದಾದ್ರೆ ಇಷ್ಟನ್ನು ಹೇಳ್ಬೋದು ನಾವು. ಏನು? 230 to 240 BNS ensure that charges are clear, precise and fair. This is ಆ ಎಲ್ಲ ಸೆಕ್ಷನ್ಗಳ ಅರ್ಥ ಇಷ್ಟು. ಆ ಎಲ್ಲ ಸೆಕ್ಷನ್ಗಳ ಅರ್ಥ ಏನು? ಅದು ಕ್ಲಿಯರ್, ಸ್ಪಷ್ಟವಾಗಿರಬೇಕು, ಆಮೇಲೆ ಸ್ಫುಟವಾಗಿರಬೇಕು ಮತ್ತು ನ್ಯಾಯಯೋಚಿತವಾಗಿರಬೇಕು. ಯಾವುದಕ್ಕೋಸ್ಕರ? ಸೇಫ್ ಗಾರ್ಡಿಂಗ್ ದ ಅಕ್ಯೂಸ್ಡ್ಸ್ ರೈಟ್ ಟು ನೋ ದ ಅಕ್ಯೂಸೇಷನ್. He has got every right to know that what mistake he has done or the alteram partem, while giving courts the flexibility to correct errors without causing injustice. While giving ಕೋರ್ಟ್ಸ್ಗೆ ನಾವೇನು ಮಾಡಿದೀವಿ? ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ? ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದೀವಿ. ಏನು? ಸಾಧ್ಯ ಆದರೆ ಸಣ್ಣ ಪುಟ್ಟ ತಪ್ಪಿದ್ರೆ ನೀವು ಅವನ್ನೇನು ಮಾಡ್ಬೋದು? ಸರಿ ಮಾಡ್ಬೋದು. ಆದರೆ ಅದರಿಂದ ಅನ್ಯಾಯ ಆಗಬಾರ್ದು. ಅದರಿಂದ ಅನ್ಯಾಯ ಆಗದ ರೀತಿಯಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ನೀವು ಆರೋಪ ಪಟ್ಟಿಯಲ್ಲಿ ಬದಲಾವಣೆಯನ್ನು ಕೂಡ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಫ್ರೇಮಿಂಗ್ ಆಫ್ ಚಾರ್ಜ್. ನಾಳೆ ನಿಮ್ಮ ಪರೀಕ್ಷೆಯಲ್ಲಿ ಫ್ರೇಮಿಂಗ್ ಆಫ್ ಚಾರ್ಜ್ ಮೇಲೆ ಶಾರ್ಟ್ ನೋಟ್ ಬಂದರೆ ಅಪ್ ಟು ದಿಸ್ ಪಾಯಿಂಟ್ ಯು ಕ್ಯಾನ್ ರೈಟ್. ಅಪ್ ಟು ದಿಸ್ ಪಾಯಿಂಟ್ ಯು ಕ್ಯಾನ್ ರೈಟ್. ಅಂಡ್ another ಪಾಯಿಂಟ್ ಇನ್ ದ ಸಿಲೆಬಸ್ ಈಸ್ ಜಾಯಿಂಡರ್ ಆಫ್ ಚಾರ್ಜಸ್. ನೆಕ್ಸ್ಟ್ ಇರ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ ಆರೋಪಗಳ ಸಂಯೋಜನೆ. ಅಪರಾಧಗಳೇನಿದಾವಲ್ಲ, ಆ ಮಾಡಿದಂತಹ ಆರೋಪಗಳನ್ನು ಅನೇಕ ಆರೋಪಗಳನ್ನು ಸೇರಿಸಿ ಒಂದೇ ಮಾಡೋದು. ಜಾಯಿಂಡರ್ ಆಫ್ ಚಾರ್ಜಸ್ ಮೀನ್ಸ್ ಟ್ರೈಯಿಂಗ್ ಮೋರ್ ದ್ಯಾನ್ ಒನ್ ಚಾರ್ಜ್ ಟುಗೆದರ್ ಇನ್ ಎ ಸಿಂಗಲ್ ಟ್ರಯಲ್. ಒಂದೇ ವ್ಯವಹಾರದಲ್ಲಿ, ಒಂದೇ ಪ್ರಕರಣದಲ್ಲಿ ಒಂದಕ್ಕಿಂತ ಹೆಚ್ಚು ಆರೋಪಗಳನ್ನು ನ್ಯಾಯಿಕ ಮರುಪರಿಶೀಲನೆಗೆ ಒಳಪಡಿಸುವುದು. ಅದಕ್ಕೆ ನಾವೇನಂತೀವಿ? ಜಾಯಿಂಡರ್ ಆಫ್ ಸಬ್ಜೆಕ್ಟ್ ಟು ದ ಕಂಡೀಷನ್ ಅಂಡ್ ಸೇಫ್ ಗಾರ್ಡ್ಸ್. ನೋಡಿ, ಆದರೆ ಇದಕ್ಕೆ ಕೆಲವೊಂದು ನಿರ್ಬಂಧಗಳು ಮತ್ತು ಸುರಕ್ಷತೆಗಳನ್ನು ನಾವು ನೋಡಬೇಕಾಗ್ತದೆ. ಆಸ್ ಲೇಡ್ ಡೌನ್ ಇನ್ BNSS. ಇಲ್ಲಿ 241 ಏನು ಹೇಳುತ್ತೆ? ಎಲ್ಲ ಚಾರ್ಜ್ ಸಪರೇಟ್ ತನಿಖೆ ಮಾಡಿ ಅಂತ ಹೇಳುತ್ತೆ. ಮುಂದೆ 242 ಇಂದ ಹಿಡ್ಕೊಂಡು 247 ತನಕ ಅದಕ್ಕೆ ಅಪವಾದಗಳನ್ನು ಕೊಟ್ಟಿದ್ದಾರೆ. ದ ಅಬ್ಜೆಕ್ಟ್ ಈಸ್ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಟ್ರಯಲ್ಸ್. ನೋಡಿ, ತಿರ್ಗಾ ಮುರ್ಗಾ ಅದೇ ವ್ಯಕ್ತಿನ ಹಿಡ್ಕೊಂಡು ವರ್ಷಗಟ್ಟಲೆ ಕೇಸ್ ಮಾಡೋ ಹಾಗಿಲ್ಲ. ಬೇರೆ ಒಂದೊಂದು ಆಪಾದನೆಗೆ, ಒಂದೊಂದು ಅಪರಾಧಕ್ಕೆ ಒಂದೊಂದು ಕೇಸ್ ಅಂತ ಮಾಡಿದ್ರೆ ಏನಾಗುತ್ತೆ? ವೇಸ್ಟ್ ಆಫ್ ಟೈಮ್ ಆಫ್ ಕೋರ್ಟ್ ಆಲ್ಸೋ, ವೇಸ್ಟ್ ಆಫ್ ಟೈಮ್ ಆಫ್ ಪರ್ಸನ್ಸ್ ಆಲ್ಸೋ. ಸೇವ್ ಜುಡಿಷಿಯಲ್ ಟೈಮ್ ಅಂಡ್ ಎನ್ಶ್ಯೂರ್ ಕನ್ಸಿಸ್ಟೆಂಟ್ ಫೈಂಡಿಂಗ್ಸ್ ವಿದೌಟ್ ಕಾಸಿಂಗ್ ಪ್ರಿಜುಡಿಸ್ ಟು ದ ಅಕ್ಯೂಸ್ಡ್. ಆಪಾದಿತನಿಗೂ ಕೂಡ ಅನ್ನೆಸರಿಯಾದಂತಹ ತೊಂದರೆ ಆಗಬಾರ್ದು. ಆ ಉದ್ದೇಶದಿಂದ ಏನು ಮಾಡ್ತೀವಿ ನಾವು? ಜಾಯಿಂಡರ್ ಆಫ್ ಚಾರ್ಜಸ್ ಮಾಡ್ತೀವಿ, ಆರೋಪಗಳನ್ನ ಸಂಯೋಜನೆ ಮಾಡ್ತೀವಿ. ಬಟ್ ಇಲ್ಲಿ ಏನಂದ್ರೆ ಮೊದಲನೆಯ ಸೆಕ್ಷನ್ ಏನು ಹೇಳುತ್ತೆ ಅಂತಂದ್ರೆ ಆರೋಪಗಳನ್ನು ಸಂಯೋಜನೆ ಮಾಡಬಾರ್ದು ಅಂತ ಹೇಳುತ್ತೆ. ಫಾರ್ ಎವ್ರಿ ಡಿಸ್ಟಿಂಕ್ಟ್ ಅಫೆನ್ಸ್ ದೇರ್ ಶಾಲ್ ಬಿ ಎ ಸಪರೇಟ್ ಚಾರ್ಜ್ ಅಂಡ್ ಸಪರೇಟ್ ಟ್ರಯಲ್. ದಿಸ್ ಇಸ್ ದ ಜನರಲ್ ರೂಲ್. ಏನು? ಪ್ರತಿಯೊಂದು ಅಪರಾಧಕ್ಕೆ ಒಂದೊಂದು ಆರೋಪ ಮಾಡಿ ಅದನ್ನ ಬೇರೆ ಬೇರೆಯಾಗಿ ನೀವು ನ್ಯಾಯಿಕ ತನಿಖೆ ಮಾಡಬೇಕು, ನ್ಯಾಯಿಕ ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು. ದಿಸ್ ಈಸ್ ಎ ಜನರಲ್ ರೂಲ್ in the criminal trials. The principle ensures clarity of accusation, fairness to the accused. ಸಾಮಾನ್ಯವಾಗಿ ಈ ರೂಲ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ಎ ಜನರಲ್ ರೂಲ್. 241 is a general rule. 242 to 246 are exception to this rule. Exception to
ದಿಸ್ ರೂಲ್. ಇವು ಎಲ್ಲದರಲ್ಲೂ ನಾವೇನು ಹೇಳ್ತೀವಿ, ಬೇರೆ ಬೇರೆ ಚಾರ್ಜ್ಗಳನ್ನು, ಪಾರ್ಟಿಗಳನ್ನು ಮರ್ಜ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅಗೇನೆಸ್ಟ್ 241 ಆರ್ ಎಕ್ಸೆಪ್ಷನ್ ಟು 241. ಇನ್ ಫ್ಯಾಕ್ಟ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಜನರಲ್ ರೂಲ್ ಈಸ್ ದಟ್ ಈಚ್ ಚಾರ್ಜ್ ಶುಡ್ ಬಿ ಸಪರೇಟ್ಲಿ ಟ್ರೈಡ್ and there should be one charge for one offense. That is what it says. ಒಂದು ಅಪರಾಧಕ್ಕೆ ಒಂದು ಚಾರ್ಜ್ ಇರಬೇಕು, ಆಮೇಲೆ ಪ್ರತಿ ಚಾರ್ಜನ್ನು ಸಪರೇಟ್ ಆಗಿ ಏನು ಮಾಡಬೇಕು, ವಿಚಾರಣೆ ಮಾಡಬೇಕು ಅನ್ನೋದನ್ನು ಸೆಕ್ಷನ್ 241 ಹೇಳುತ್ತೆ. ಆದರೆ 242ರಿಂದ 246ರವರೆಗೆ ಯಾವುದನ್ನು ಬೇರೆ ಬೇರೆಯಾಗಿ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಸೆಕ್ಷನ್ 242 ಏನು ಹೇಳುತ್ತೆ ಅಂತಂದರೆ, offenses of the same kind within 1 year. Offenses of the same kind within 1 year. ಯಾವುದೇ ಒಬ್ಬ ವ್ಯಕ್ತಿ ಅಪರಾಧಗಳನ್ನು, ಒಂದೇ ತೆರನಾದಂಥ ಅಪರಾಧಗಳನ್ನು ಮಾಡ್ಕೊಂಡು ಬಂದಿದ್ದ ಅಂತ ಇಟ್ಕೊಳ್ಳೋಣ. ಆವಾಗ 1 ವರ್ಷದೊಳಗೆ ಅವ ಎಷ್ಟು ಅಪರಾಧ ಮಾಡಿರ್ತಾನೆ, ತಪ್ಪು ಮಾಡಿರ್ತಾನೆ, ಒಂದೇ ತೆರನಾದ ತಪ್ಪುಗಳನ್ನು, ಅದಕ್ಕೆ ನಾವು ಒಂದೇ ಟ್ರಯಲ್ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ 242 ಹೇಳುತ್ತೆ. ಸೆಕ್ಷನ್ 242 ಏನು ಹೇಳುತ್ತೆ, ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಆಪಾದಿತ, ಅವನೊಬ್ಬ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಒಂದು ಗುಂಪು ಇರ್ಬೋದು ಅಂತ ಇಟ್ಕೊಳ್ಳಿ, ಒಂದೇ ತೆರನಾದ ಅಪರಾಧ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ. ದಿನಾ ಕೆಲಸ ಒಂದು ಪಿಕ್ ಪಾಕೆಟ್ ಮಾಡೋದೆ, ಹಿಂಗೆ ಪಿಕ್ ಪಾಕೆಟ್ ಮಾಡ್ತಾ ಇರ್ತಾನೆ. ಒಂದು ದಿವಸ ಸಿಕ್ಕು ಬೀಳ್ತಾನೆ. ಸಿಕ್ಕು ಬಿದ್ದ ಮೇಲೆ ತನಿಖೆಯ ವೇಳೆಯಲ್ಲಿ ಅವನು ಎಷ್ಟು ಪಿಕ್ ಪಾಕೆಟ್ ಮಾಡಿದ ಅನ್ನೋದು ನಮಗೆ ಗೊತ್ತಾಗ್ತದೆ. ಆವಾಗ ಅವು ಎಲ್ಲವನ್ನು ಸೇರಿಸಿ ನಾವೇನು ಮಾಡ್ತೀವಿ, ಒಂದೇ ಟ್ರಯಲ್ ಮಾಡ್ತೀವಿ. ಅದಕ್ಕೂ ಸರ್ಟನ್ ಕಂಡೀಷನ್ಸ್ ಆರ್ದೆ. ಅವಧಿ 1 ವರ್ಷ ಇರಬೇಕು, ಅವಧಿ 1 ವರ್ಷ ಇರಬೇಕು. ಮತ್ತು ಆ ಅಪರಾಧಗಳಿದಾವಲ್ವ, ಅವು ಮ್ಯಾಕ್ಸಿಮಮ್ 5ಕ್ಕೆ ಸೀಮಿತ ಮಾಡಿದ್ದೇವೆ ನಾವು, 5ಕ್ಕಿಂತ ಹೆಚ್ಚಿರಬಾರ್ದು. ಅವನು 8 ಅಪರಾಧ ಮಾಡಿದ್ದಂತ ಇಟ್ಕೊಳ್ಳಿ, ಮೊದಲಿನ 5 ಮಾಡ್ಬೋದು ಅಷ್ಟೇ. 242 ಪ್ರಕಾರ ಮೊದಲಿನ 5ಅನ್ನು ಕ್ಲಬ್ ಮಾಡಿ ಒಂದು ಟ್ರಯಲ್ ಮಾಡ್ಬೋದು. ದಟ್ ಇಸ್ ವಾಟ್ ಇಟ್ ಸೇಸ್. When a person commits multiple offenses of the same kind, ಒಂದೇ ತೆರನಾದಂತಹ ಅಪರಾಧಗಳನ್ನು ಅವನು ಮಾಡಿದ್ದ ಅಂತ ಇಟ್ಕೊಳ್ಳಿ 1 ವರ್ಷದ ಸಮಯದಲ್ಲಿ, in a period of 12 months, he may be charged with and tried at one trial only. ಆದರೆ what is the condition? Up to 5 such offenses. ಕೇವಲ 5 ಅಪರಾಧಗಳನ್ನು ಒಟ್ಟುಗೂಡಿಸಿ 1 ವರ್ಷದ ಅವಧಿಯೊಳಗೆ ಇದ್ದರೆ, 5 ಅಥವಾ 5ಕ್ಕಿಂತ ಕಮ್ಮಿ ಇದ್ದರೆ ಎಲ್ಲವನ್ನು ಸೇರಿಸಿ ನಾವೇನು ಮಾಡ್ಬೋದು, ಒಂದೇ ಟ್ರಯಲ್ ಮಾಡ್ಬೋದು. 5ಕ್ಕಿಂತ ಜಾಸ್ತಿ ಇದ್ದು ಅಂತ ಇಟ್ಕೊಳ್ಳಿ, ಮೊದಲಿನ 5 ಅಪರಾಧಗಳನ್ನು ಒಂದು ಟ್ರಯಲ್ ಮಾಡ್ಬೋದು, ಮೊದಲಿನ 5 ಅಪರಾಧಗಳನ್ನು ಒಂದು ಟ್ರಯಲ್ ಮಾಡ್ಬೋದು. ಅಫೆನ್ಸಸ್ ಆರ್ ಸೇಡ್ ಟು ಬಿ ಆಫ್ ಸೇಮ್ ಕೈಂಡ್ ವೆನ್ ದೇ ಆರ್ ಪನಿಷಬಲ್ ಅಂಡರ್ ದ ಸೇಮ್ ಸೆಕ್ಷನ್. ಫಾರ್ ಎಕ್ಸಾಂಪಲ್, ಥೆಫ್ಟ್. ಸೊ ಸೆವರಲ್ ಥೆಫ್ಟ್ಸ್. ಸೊ offense is same, punishment is same for theft. Or what else we can add is attempt to theft also we can add. ಅಟೆಂಪ್ಟ್ ಮಾಡಕ್ ಬಂದಿರ್ತಾನೆ, ಬಟ್ ಅವನು ಓನರ್ ಎದ್ದು ಬಿಡ್ತಾನೆ, ಅದಕ್ಕೆ ಅವನು ಇವನ್ನ ಹಿಡ್ಕೊಂಡಿರ್ತಾರೆ, ಎಲ್ಲ ಜನ ಸೇರ್ಕೊಂಡು ಹಿಡ್ಕೊಂಡಿರ್ತಾರೆ. ಇವೆರಡನ್ನೂ ಸೇರಿಸ್ಬೋದು ಬೇಕಾದ್ರೆ. ಮರ್ಡರ್, ಅಟೆಂಪ್ಟ್ ಟು ಮರ್ಡರ್, ಅವೆರಡನ್ನೂ ಸೇರಿಸ್ಬೋದು. ಅವೆರಡು ಒಂದೇ ತೆರನಾದಂತಾನೆ ನಾವು ಸೇರಿಸ್ಕೋಬಹುದು, ರೈಟ್? ಇನ್ಕ್ಲೂಡಿಂಗ್ ಅಟೆಂಪ್ಟ್ಸ್ ಆಫ್, ಈ ವರ್ಡ್ ಇಂಪಾರ್ಟೆಂಟ್, ಅಟೆಂಪ್ಟ್ ಆಫ್ ಸಚ್ ಅಫೆನ್ಸಸ್. ನಿಜವಾಗಿಯೂ ಅಪರಾಧ ಆಗಿರಬೇಕು ಅಥವಾ ಆ ಅಪರಾಧದ ಪ್ರಯತ್ನ ನಡೆದಿರಬೇಕು. ಇಂಥವುಗಳನ್ನು ನಾವೇನು ಮಾಡ್ಬೋದು, ಒಂದೇ ಟ್ರಯಲ್ನಲ್ಲಿ ಮ್ಯಾಕ್ಸಿಮಮ್ 5 ಅಂತಹ ಅಪರಾಧಗಳನ್ನು. ವಾಟ್ ಇಸ್ ದ ಪೀರಿಯಡ್? ಪೀರಿಯಡ್ ಮ್ಯಾಕ್ಸಿಮಮ್ ಈಸ್ 5 offenses. 5 offenses. ಎಸ್, ಎಕ್ಸಾಂಪಲ್ನ ಇಲ್ಲಿ ಅದನ್ನೇ ಎಕ್ಸಾಂಪಲ್ ಹೇಳ್ತೀವಿ. ಇಫ್ theft is committed 5 times within a year, all 5 can be tried together. If more than 5 thefts are committed in 1 year, only 5 can be joined in one trial from the beginning. From the beginning. ಯಾವ್ಯಾವುದೋ ತಗೊಳಕ್ಕಾಗಲ್ಲ. ಮೊದಲಿನ 5 ಒಂದು ಮಾಡ್ಬೋದು, ಇನ್ನು ಉಳಿದದ್ದು ಮತ್ತೊಂದು ಮಾಡ್ಬೋದು ಬೇಕಾದ್ರೆ. ದಟ್ ಕ್ಯಾನ್ ಬಿ ಪಾಸಿಬಲ್. ಎಸ್, 243 ಏನು ಹೇಳುತ್ತೆ ಅಂತಂದ್ರೆ, ಒಂದೇ ಸಮಯದಲ್ಲಿ 3-4 ಅಪರಾಧಗಳನ್ನು ಮಾಡಿರ್ತಾನೆ ಅವನು. ಒಂದೇ ಸಮಯದಲ್ಲಿ 3-4 ಅಪರಾಧಗಳನ್ನು ಮಾಡಿರ್ತಾನೆ. ಅಂದ್ರೆ ಇನ್ ದ ಸೇಮ್ ಟ್ರಾನ್ಸಾಕ್ಷನ್, ಒಂದೇ ವ್ಯವಹಾರದಲ್ಲಿ, ಒಂದೇ ಸಂದರ್ಭದಲ್ಲಿ ಒಮ್ಮೆ ಅಪರಾಧ ಮಾಡಕ್ಕೆ ಸ್ಟಾರ್ಟ್ ಮಾಡಿದವನು ಅವತ್ತನೇ ಅವು ಎಲ್ಲವೂ ನಡೆದು ಹೋಗ್ಬಿಟ್ಟಿರ್ತೇವೆ. ಅಂತಹ ಸಂದರ್ಭದಲ್ಲಿ
243ನ ಉಪಯೋಗ ಮಾಡ್ಬೋದು ನಾವು 243 ಪ್ರಕಾರ. ವೆನ್ ಸೆವರಲ್ ಅಫೆನ್ಸಸ್ ಆರ್ ಕಮಿಟೆಡ್, ಅನೇಕ ಅಪರಾಧಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ, ಎಂಥ ಸಂದರ್ಭ ಅದು? ಇನ್ ದ ಕೋರ್ಸ್ ಆಫ್ ಸೇಮ್ ಟ್ರಾನ್ಸಾಕ್ಷನ್, ಮೇ ಬಿ ಚಾರ್ಜ್ಡ್ ಅಂಡ್ ಟ್ರೈಡ್ ಫಾರ್ ಆಲ್ ಸಚ್ ಅಫೆನ್ಸಸ್. ಎಲ್ಲಾನು ಸೇರಿಸ್ಬಿಟ್ಟು ಒಂದೇ ಚಾರ್ಜ್ ಮಾಡ್ಬೋದು, ರೈಟ್? ಸೊ ಅದಕ್ಕೆ ಇಲ್ಲೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀವಿ ನಾವು, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒಬ್ಬ ಬ್ಯಾಂಕ್ ಮ್ಯಾನೇಜರು 2 ತಪ್ಪುಗಳನ್ನು ಮಾಡ್ತಾನೆ ಅವನು. ಹಿ ವಿಲ್ ಡೂ 2 ಮಿಸ್ಟೇಕ್ಸ್. ಒನ್ ಈಸ್ ಎಂಬೆಜಲಿಂಗ್ ಮನಿ, ಅಂದರೆ ದುಡ್ಡು ಹೊಡಿತಾ ಇರ್ತಾನೆ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಬ್ಯಾಂಕಿನ ಜೊತೆಗೆ ಅವನ ಟ್ರಸ್ಟ್ ಇರ್ತದೆ, ಅವನ ಮೇಲೆ ನಂಬಿ ಬ್ಯಾಂಕ್ ನಡೀತಾ ಇರ್ತದೆ, ಆ ಬ್ಯಾಂಕಿನ ಹಣ ಲಪ್ಟಾಯಿಸ್ತಾ ಇರ್ತಾನೆ ಅವನು. ಅದ್ರ ಜೊತೆಗೆ ಅದನ್ನು ಸರಿ ಮಾಡಕ್ಕೆ ಏನ್ ಮಾಡ್ತಾನೆ? ಫಾಲ್ಸಿಫೈಸ್ ಅಕೌಂಟ್ಸ್ ರೆಕಾರ್ಡ್ಸ್. ಸೊ ದಿಸ್ ಈಸ್ his dishonesty towards the customers. So ಡಿಸ್ಆನೆಸ್ಟ್ ಬಿಹೇವಿಯರ್, ಅದು ಒಂದು ಅಪರಾಧ. ಆದರೆ ಎಲ್ಲ ಒಂದೇ ಟ್ರಾನ್ಸಾಕ್ಷನ್ ಅಲ್ಲೇ ಆಗಿರ್ತವೆ, ಆದ್ರಿಂದ ನಾವೇನ್ ಮಾಡ್ಬೋದು? ಇದನ್ನ ಒಂದೇ ಫಾರ್ ಎಕ್ಸಾಂಪಲ್, he tries to make a theft. What he will do? He will assault the owner, then he will take the money. Taking the money is theft. Assaulting him is another offense. ಇವೆರಡೂ ಅಫೆನ್ಸ್ ಅನ್ನ ನಾವೇನ್ ಮಾಡ್ಬೋದು? ಒಂದೇ ಕೇಸ್ನಲ್ಲಿ ಮಾಡ್ಬೋದು ಅನ್ನೋದನ್ನ ಸೆಕ್ಷನ್ 243 ನಮಗೆ ಹೇಳ್ಕೊಡುತ್ತೆ. ದೆನ್ 244, ನಾನು ಮರ್ಜರ್ ಬಗ್ಗೆ ಮಾತಾಡ್ತೀನಿ. ಆರೋಪಗಳನ್ನ ಹೆಂಗ್ ಮರ್ಜ್ ಮಾಡ್ಬೋದು? ಹೌ ದಿ ಚಾರ್ಜಸ್ ಕ್ಯಾನ್ ಬಿ ಮರ್ಜ್ಡ್, ಜಾಯಿಂಡರ್ ಆಫ್ ಚಾರ್ಜಸ್, ವೇರ್ ದೇರ್ ಈಸ್ ಡೌಟ್ ಅಬೌಟ್ ವಿಚ್ ಅಫೆನ್ಸ್ ಹ್ಯಾಸ್ ಬೀನ್ ಕಮಿಟೆಡ್. ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ, ಅವನು ಏನು ಅಪರಾಧ ಮಾಡಿದಾನೋ ಅನ್ನೋದು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ? ಎಲ್ಲಾದ್ರ ಮೇಲೆ ಚಾರ್ಜಸ್ ಹಾಕಿರ್ತೀವಿ. ವೇರ್ ಇನ್ ಎ ಸಿಂಗಲ್ ಆಕ್ಟ್ ಸೀರೀಸ್ ಆಫ್ ಆಕ್ಟ್ಸ್ ಸಚ್ ಆಸ್ ಡೌಟ್ಫುಲ್ ಸ್ಪೆಸಿಫಿಕ್ ಅಫೆನ್ಸ್ ಹ್ಯಾಸ್ ಬೀನ್ ಕಮಿಟೆಡ್. ಯಾವ ಅಪರಾಧ ಮಾಡಿದಾನ ಅನ್ನೋದು ಗೊತ್ತಾಗಲ್ಲ. ಅವನ್ನ ಏನ್ ಮಾಡ್ತೀವಿ? ಎಲ್ಲವನ್ನು ಸೇರಿಸ್ಬಿಟ್ಟು ಚಾರ್ಜ್ ಹಾಕಿರ್ತೀವಿ. ಚಾರ್ಜ್ ವಿತ್ ಆಲ್ ಪಾಸಿಬಲ್ ಅಫೆನ್ಸಸ್, ಎಲ್ಲವನ್ನೂ ನಾವೇನ್ ಮಾಡ್ತೀವಿ? ಚಾರ್ಜಲ್ಲಿ ಫ್ರೇಮ್ ಮಾಡ್ತೀವಿ. ಅಥವಾ ಆಲ್ಟರ್ನೇಟಿವ್ಲಿ ಅಂದ್ರೆ ಅದೊಂದ್ಸಲ ಇದನ್ನೊಂದ್ಸಲ ಚಾರ್ಜ್ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಇನ್ ಡಿಫರೆಂಟ್ ಅಫೆನ್ಸಸ್. ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಒಮ್ಮೆ ಟ್ರಯಲ್ ನಡೆದಾಗ ಪ್ರೂವ್ ಆಗುತ್ತೆ. ಯಾವ ಅಪರಾಧ ಪ್ರೂವ್ ಆಗುತ್ತೋ ಅದಕ್ಕೆ ಶಿಕ್ಷೆ ಕೊಡ್ತೀವಿ. ದ ಅಕ್ಯೂಸ್ಡ್ ಮೇ ಬಿ ಕನ್ವಿಕ್ಟೆಡ್ ಆಫ್ ದ ಅಫೆನ್ಸಸ್ ವಿಚ್ ಈಸ್ ಪ್ರೂವ್ಡ್ ಬೈ ಎವಿಡೆನ್ಸ್. ಸಾಕ್ಷ್ಯಾಧಾರಗಳಿಂದ ನಾವು 4 ಅಪರಾಧದ ಮೇಲೆ ಚಾರ್ಜ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದರಲ್ಲಿ 3 ಅಪರಾಧಗಳು ಪ್ರೂವ್ ಆಗೋದಲ್ಲ, ಒಂದು ಯಾವುದೋ ಪ್ರೂವ್ ಆಗುತ್ತೆ. ಯಾವ್ದು ಪ್ರೂವ್ ಆಗುತ್ತೋ ಅದು ಪನಿಷ್ಮೆಂಟ್ ಕೊಡ್ತೀವಿ, ಯಾವ್ದು ಪ್ರೂವ್ ಆಗುತ್ತೋ ಅದಕ್ಕೆ ಶಿಕ್ಷೆ ಕೊಡಲಾಗುವುದು. ದಟ್ಸ್ ಇಟ್. ಎ ಪರ್ಸನ್ ಮೇ ಬಿ ಚಾರ್ಜ್ಡ್ ವಿತ್ ಸಿಂಪಲ್ ಹರ್ಟ್ ಅಂಡ್ ಗ್ರೀವಿಯಸ್ ಹರ್ಟ್. ನೋಡಿ ಎಕ್ಸಾಂಪಲ್, ಸಿಂಪಲ್ ಹರ್ಟ್ ಅಂಡ್ ಗ್ರೀವಿಯಸ್ ಹರ್ಟ್, ಅಟೆಂಪ್ಟ್ ಟು ಮರ್ಡರ್. ಅವನು ಒಬ್ಬ ವ್ಯಕ್ತಿ ಹತ್ರ ಹೋಗಿ ಸುಮ್ಮನೆ ಅವನಿಗೆ ಮಾತಿಗೆ ಬಂದೇನೋ ಕಪಾಳ ಹೊಡೆದಿರ್ತಾನೆ, ಸಿಂಪಲ್ ಹರ್ಟ್. ಅಥವಾ ಅವನಿಗೆ ಚಾಕು ಹಾಕಿ ಗಾಯ ಮಾಡ್ಬೇಕಂತ ಹೋಗಿರ್ತಾನೆ, ಗ್ರೀವಿಯಸ್ ಹರ್ಟ್. ಅಥವಾ ಅವನ್ನ ಸಾಯಿಸಬೇಕಂತ ಹೋಗಿರ್ತಾನೆ, ಅಟೆಂಪ್ಟ್ ಟು ಮರ್ಡರ್. ನೋಡಿ 3 ಅಫೆನ್ಸ್ ಇದ್ದಾವೆ. ಇದರಲ್ಲಿ ಸಾಕ್ಷ್ಯಾಧಾರಗಳ ಮೇಲೆ 1, 2, 3 ಅಪರಾಧಗಳಿದ್ದು, ಇಲ್ಲ ಅವನು ಸಿಂಪಲ್ ಹರ್ಟ್ ಮಾಡಿದಾನೆ ಅಂತ ಪ್ರೂವ್ ಆಯ್ತು ಅಂತ ಇಟ್ಕೊಳ್ಳಿ, ಇವೆರಡು ಅಪರಾಧಗಳನ್ನ ಬಿಟ್ಬಿಡ್ತೀವಿ ನಾವು. ವಿಲ್ ಡ್ರಾಪ್ ದೆಮ್. ಓನ್ಲಿ ಇಟ್ ವಿಲ್ ಬಿ ಆನ್ ಸಿಂಪಲ್. ಹಿ ವಿಲ್ ಬಿ ಪನಿಷ್ಡ್ ಆನ್ ಸಿಂಪಲ್ ಹರ್ಟ್. ಅವನು ಬರೀ ಸುಮ್ಮನೆ ಅವನು ಮಾತಿಗೆ ಬಂದು ಹೊಡೆದಿದ್ದ ಅಂಥೇಳಿ ಆ ಒಂದು ಆಧಾರದ ಮೇಲೆ ಅವನಿಗೆ ಅದಕ್ಕೆ ಮಾತ್ರ ಶಿಕ್ಷೆ ಕೊಡಲಾಗುತ್ತೆ ಅಂತಕ್ಕಂಥದ್ದು ನೀವು ಇದರಲ್ಲಿ. ಅಂದರೆ 3ರಲ್ಲಿ ಯಾವುದು ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕೆ ಹಿಂಗಾಗುತ್ತೆ ಅಂತಂದರೆ, ಆ ಹೊಡಿಸ್ಕೊಂಡು ವ್ಯಕ್ತಿ ನಾನು ಕೊಲೆ ಮಾಡೋಕ್ಕೆ ಬಂದಿದ್ದ ಅಂತ ಅವನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಓಕೆ. ಆದರೆ ಅವನು ಕೊಲೆ ಮಾಡಿರ್ಬೋದು, ಅಥವಾ ಸುಮ್ಮನೆ ಅವನಿಗೆ ಚಾಕು ಹಾಕಿರ್ಬೋದು, ಅಥವಾ ಅವನಿಗೆ ಮಾತು ಬಂದು ಹೊಡೆದಾಟ ಆಗಿರ್ಬೋದು. ಸೊ 3ರಲ್ಲಿ ಯಾವುದು ಅನ್ನೋದು ಕನ್ಫ್ಯೂಷನ್ ಇವ್ರಿಗೆ, ಯಾರೋ ಪೊಲೀಸರಿಗೆ. ಅದಕ್ಕೆ ಏನು ಮಾಡ್ತಾರೆ ಅವರು? 3 ಹಾಕಿ ಕಳಿಸಿ ಹೋಗ್ಲಿ ಅಂತ. ಆಲ್ ದ 3 ಆರ್ ಫ್ರೇಮ್ಡ್. 3 ಚಾರ್ಜ್ ಹಾಕಿರ್ತಾರೆ. ಹಾಕಿದ ಮೇಲೆ ಏನಾಗುತ್ತೆ? ವಿಚಾರಣೆ ನಡೆದಾಗ ಪ್ರೂವ್ ಆಗುತ್ತೆ. ವಿಚಾರಣೆ ನಡೆದಾಗ ಅಟೆಂಪ್ಟ್ ಮರ್ಡರ್ ಅಂತ ಪ್ರೂವ್ ಆತ ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಶಿಕ್ಷೆನೇ ಆಗ್ಬಿಡುತ್ತೆ. ಅಥವಾ ಗ್ರೀವಿಯಸ್ ಹರ್ಟ್ ಆಗಿತ್ತು ಅಂತ ಇಟ್ಕೊಳ್ಳಿ, ಆವಾಗ ಅಟೆಂಪ್ಟ್ ಮರ್ಡರ್ದು ಚಾರ್ಜ್ ಆಗೋದಿಲ್ಲ. ಅದು ಈ ಒಂದು ಎಕ್ಸಾಂಪಲ್ನಿಂದಾನು ಮತ್ತು ಈ ಸೆಕ್ಷನ್ನಿಂದಾನು ನಾವು ನೋಡ್ಬೋದು. 244. Now what 245 says? What 245 says? When an offense proved is included in offense charge. Offense
proved is included in offense charge. ಇದು ಕೂಡ ಹಿಂದಿನ ಎಕ್ಸಾಂಪಲ್ನ ನಾವು ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ದ ಸೆಕ್ಷನ್ ಪರ್ಮಿಟ್ಸ್ ಕನ್ವಿಕ್ಷನ್ ಫಾರ್ ಎ ಲೆಸ್ಸರ್ ಅಫೆನ್ಸ್. ಫಾರ್ ಎ lesser offense, even though accused was charged with a greater offense, provided the lesser offense is included within the major offense. For example, here attempt to murder, attempt to murder is the charge. E charge ಹಾಕಿದೀವಿ ನಾವು. Now he is facing attempt to murder charge. ಇಲ್ಲಿ ಅವನ ಉದ್ದೇಶ ಅವನನ್ನು ಸಾಯಿಸುವುದಾಗಿರೋದಿಲ್ಲ, ಸುಮ್ಮನೆ ಗಾಯ ಮಾಡೋದಾಗಿರುತ್ತೆ. ಅವಾಗ ಒಂದು ಇದೇನೆ ಸೀರಿಯಸ್ ಹರ್ಟ್. ವಾಟ್ ಈಸ್ ದಟ್ ವರ್ಡ್ ಯೂಸ್ಡ್? ಗ್ರೀವಿಯಸ್ ಹರ್ಟ್. ಗ್ರೀವಿಯಸ್ ಹರ್ಟ್. ಸೊ ಗ್ರೀವಿಯಸ್ ಹರ್ಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್. ಅವ ಪನಿಷ್ಮೆಂಟ್ ಏನಕ್ಕೆ ಕೊಡ್ತೀವಿ ನಾವು? ಚಾರ್ಜ್ ಮರ್ಡರ್ಗೆ ಮಾಡಿದ್ರು ಶಿಕ್ಷೆನ ಗ್ರೀವಿಯಸ್ ಹರ್ಟಿಗೆ ಕೊಡ್ತೀವಿ, ಶಿಕ್ಷೆನ ಗ್ರೀವಿಯಸ್ ಹರ್ಟಿಗೆ ಕೊಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀವಿ. ದಿಸ್ ಎಕ್ಸಾಂಪಲ್ ಮೇಕ್ಸ್ ಯು ಮೋರ್ ಕ್ಲಿಯರ್. ಎ ಪರ್ಸನ್ ಈಸ್ ಚಾರ್ಜ್ಡ್ ವಿತ್ ಮರ್ಡರ್. ನೋಡಿ, ನಾವು ವ್ಯಕ್ತಿನ ಮರ್ಡರ್ ಮೇಲೆ ಚಾರ್ಜ್ ಮಾಡಿರ್ತೀವಿ, ಆಮೇಲೆ ಗೊತ್ತಾಗುತ್ತೆ ಅದು ಮರ್ಡರ್ ಅಲ್ಲ ಅಂತ. ದಿಟ್ ಈಸ್ ನಾಟ್ ಎ ಮರ್ಡರ್. ವಾಟ್ ಈಸ್ ಮೆಂಟ್ ಬೈ ಮರ್ಡರ್? ಫಸ್ಟ್ ಇದು ಅರ್ಥ ಆಗ್ಬೇಕಂದ್ರೆ ವಿ ಮಸ್ಟ್ ನೋ ದೀಸ್ ಟೂ ಥಿಂಗ್ಸ್. ವಾಟ್ ಈಸ್ culpable homicide? It is murder. If A kills B, if A kills B, if in A's mind there was a mens rea or intention to really kill him, therefore here actus reus plus mens rea both are there, then it becomes murder. ಚಾರ್ಜ್ ಇಸ್ ಡನ್ ಫಾರ್ ದಿಸ್. ನಾವು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿರೋದು ಮರ್ಡರ್ ಮಾಡಿದಾನೆ ಅಂತ. ಆದರೆ ವಿಚಾರಣೆ ವೇಳೆ ಗೊತ್ತಾಗ್ತದೆ ಬಿ ಏನ್ ಮಾಡಿರ್ತಾನೆ, ಏನೋ ಕೆಟ್ಟದಾಗಿ ಬೈದಿರ್ತಾನೆ, ಅವನ್ನ ಪ್ರೊವೋಕ್ ಮಾಡಿರ್ತಾನೆ, ಏನ್ ಮಾಡಿರ್ತಾನೆ, ಉದ್ವೇಗಕ್ಕೆ ಒಳಪಡಿಸಿರ್ತಾನೆ. ಈ ಉದ್ವೇಗದಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ ಇವನಿಗೆ ಸರಿಯಾದ ಒಂದು ಕೊಡ್ತಾನೆ, ಕೆನ್ನೆಗೆ ಸರಿಯಾಗಿ ಒಂದು ಕೊಡ್ತಾನೆ. ಅವನ ಉದ್ದೇಶ ಉದ್ವೇಗ ಭರಿತನಾಗಿ ಅವನಿಗೆ ಕೆನ್ನೆಗೆ ಹೊಡೆದನೆ ಹೊರತು ಅವನು ಸಾಯಿಸುವುದಿರೋದಿಲ್ಲ. ದ ಇಂಟೆಂಟ್ ಆರ್ ದ ಮೆನ್ಸ್ ರಿಯಾ ಆಫ್ ಮಿಸ್ಟರ್ ಎ ಈಸ್ ನಾಟ್ ಟು ಕಿಲ್ ಬಿ, ಬಟ್ ಬಿಕಾಸ್ ಆಫ್ ದ ಬ್ಲೋ ಹಿ ಗಿವ್ಸ್, ಬಿ ಡೈಸ್. Therefore, this is only a culpable homicide. What charges was there against him? The charge was for murder. But what he has done? He has done culpable homicide. Therefore, ನಾವೇನ್ ಮಾಡ್ತೀವಿ, ಇವನಿಗೆ ಡೆತ್ ಪೆನಾಲ್ಟಿನೋ ಕೊಡೋದಿಲ್ಲ, ಇವನಿಗೆ ಏನ್ ಮಾಡ್ತೀವಿ, ಲೈಫ್ ಇಂಪ್ರಿಸನ್ಮೆಂಟು ಅಥವಾ 10 year ಪನಿಷ್ಮೆಂಟು, ವಾಟ್ ಎವರ್ ಇಸ್ ಪ್ರಿಸ್ಕ್ರೈಬ್ಡ್ ವಿಲ್ ಗಿವ್, ಅಂದ್ರೆ ಕಡಿಮೆ ಪನಿಷ್ಮೆಂಟ್ ಅನ್ನು ಕೊಡ್ತೀವಿ. ಅದನ್ನೇ ಚಾರ್ಜ್ ಮಾಡ್ಬೇಕಂತಿಲ್ಲ. ಒಂದು ಅಪರಾಧದಲ್ಲಿ ಇನ್ನೊಂದು ಅಪರಾಧ ಹುದುಗಿಕೊಂಡಿದೆ ಅಂತಾರೆ. ಏನ್ ಹೇಳ್ತಾರೆ? ಅಫೆನ್ಸ್ ಪ್ರೂವ್ಡ್ ಈಸ್ ಇನ್ಕ್ಲೂಡೆಡ್ ಇನ್ ದ ಅಫೆನ್ಸ್ ಚಾರ್ಜ್. ಯಾವ ಅಫೆನ್ಸ್ ಸಾಬೀತಾಗಿದೆಯೋ ಅದು ನಾವು ಯಾವ್ದನ್ನ ಚಾರ್ಜ್ ಫ್ರೇಮ್ ಮಾಡಿರ್ತೀವೋ ಅದರಲ್ಲೇ ಅದು ಇದೆ ಅಂತ ಅದರ ಅರ್ಥ. ಅಂತಹ ಸಂದರ್ಭ ದಿಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್. ಇದೇ ಎಕ್ಸಾಂಪಲ್ ನಾವು ಇದಕ್ಕೂ ತಗೋಬಹುದು, ಸಿಂಪಲ್ ಹರ್ಟ್, ಗ್ರೀವಿಯಸ್ ಹರ್ಟ್ಗೂ ತಗೋಬಹುದು. ಸೇಮ್ ಎಕ್ಸಾಂಪಲ್ ಐ ಕ್ಯಾನ್ ಫ್ರೇಮ್ ದೇರ್ ಆಲ್ಸೋ. So that is the concept of section 245. Yes, section 246. Section 246, instead of joining the offenses, it joins the accused. ಅನೇಕರು ಸೇರ್ಕೊಂಡಿದ್ರು ಅಂತ ಇಟ್ಕೊಳ್ಳಿ ಅಪರಾಧ ವಿಷಯದಲ್ಲಿ. 2 or more persons may be tried together. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ಆರೋಪಿಗಳನ್ನ ಒಂದೇ ಒಂದು ಟ್ರಯಲ್ನಲ್ಲಿ ನಾವು ಟ್ರೈ ಮಾಡಬಹುದು ಅನ್ನುವುದನ್ನ ಸೆಕ್ಷನ್ 246 ಹೇಳುತ್ತೆ. ಯಾವಾಗ ಎಲ್ಲರೂ ಒಂದೇ ಅಪರಾಧದಲ್ಲಿ ಭಾಗಿಯಾಗಿದ್ರೆ, ಎಲ್ಲರೂ ಒಂದೇ ಅಪರಾಧದಲ್ಲಿ ಮತ್ತು ಒಂದೇ ಸಮಯದಲ್ಲಿ ಭಾಗಿಯಾಗಿದ್ದರೆ ಅವ್ರನ್ನೇನ್ ಮಾಡ್ಬೋದು, ನಾವು ಒಟ್ಟಿಗೆ ಟ್ರೈ ಮಾಡ್ಬೋದು. ಓಕೆ, ಇನ್ ದ್ಯಾಟ್ ಕಾನ್ಸ್ಪಿರೇಟರ್ಸ್ ಆಲ್ಸೋ ಇನ್ಕ್ಲೂಡ್. ಒನ್ ಈಸ್ ಅಕ್ಯೂಸ್ಡ್ ಆಫ್ ಮೇನ್ ಅಫೆನ್ಸ್ ಅಂಡ್ ದ ಅದರ್ ಫಾರ್ ಅಬೇಟ್ಮೆಂಟ್. ನೋಡಿ,
ಒಬ್ಬನ ನಾವು ಮೇನ್ ಅಕ್ಯೂಸ್ ಮಾಡ್ಬೋದು, ಇನ್ನೊಬ್ಬನ ಅಬೇಟ್ಮೆಂಟಿಗೂ ಕಾನ್ಸ್ಪಿರಸಿಗೂ ಅಥವಾ ಪ್ರೇರೇಪಣೆಗೂ ಕೂಡ ಮಾಡ್ಬೋದು. ದಟ್ ಈಸ್ ಅಬೌಟ್ ವೆರಿ ಸಿಂಪಲ್ ಸೆಕ್ಷನ್ 246. ಆ್ಯಂಡ್ ಫೈನಲಿ ದ ಲಾಸ್ಟ್ ಸೆಕ್ಷನ್ ಐ ಥಿಂಕ್ 247. 247 ಏನು ಹೇಳುತ್ತೆ ನೋಡೋಣ. ಸೆಕ್ಷನ್ 247 ಒಬ್ಬ ವ್ಯಕ್ತಿಯ ಮೇಲೆ ನಾವು ಒಂದು ಚಾರ್ಜ್ ಫ್ರೇಮ್ ಮಾಡಬೇಕಾದ್ರಲ್ಲಿ ಅದರಲ್ಲಿ ಅನೇಕ ಆರೋಪಗಳನ್ನು ಸೇರಿಸಿದ್ದೀವಿ ಅಂತ ಇಟ್ಕೊಳ್ಳಿ. ಮಲ್ಟಿಪಲ್ ಚಾರ್ಜಸ್ ಇತ್ತು ಅಂತ ಹೇಳಿ. ವೆನ್ ಎ ಪರ್ಸನ್ ಈಸ್ ಚಾರ್ಜ್ ವಿತ್ ಮಲ್ಟಿಪಲ್ ಅಫೆನ್ಸಸ್, ಎಲ್ಲದಕ್ಕೂ ಕೂಡಿ ಒಂದೇ ಚಾರ್ಜ್ ಅಂತೀವಿ ನಾವು. ದಟ್ ಈಸ್ ದ ಡೆಫಿನೇಷನ್ ಆಫ್ ಸೆಕ್ಷನ್ 2, ರೈಟ್? ಆ್ಯಂಡ್ ಈಸ್ ಕನ್ವಿಕ್ಟೆಡ್ ಆನ್ 1 or more ಚಾರ್ಜಸ್. ನೋಡಿ, ಆಮೇಲೆ ಅವನಿಗೆ ಶಿಕ್ಷೆ ಕೊಡ್ಬೋದು ನಾವು. ಫಾರ್ ಎಕ್ಸಾಂಪಲ್ ಒಂದು 5 ಚಾರ್ಜಸ್ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಈ 5 ಚಾರ್ಜಸ್ ಅಲ್ಲಿ 2 ಪ್ರೂವ್ಡ್, ಇನ್ನು 3 ನಾಟ್ ಪ್ರೂವ್ಡ್, ಇನ್ನು 3 ನಾಟ್ ಪ್ರೂವ್ಡ್, ಹೀಗಿರ್ಬೋದು. ಆವಾಗ 2ಕ್ಕೆ ಮಾತ್ರ ನಾವೇನು ಮಾಡ್ತೀವಿ, ಶಿಕ್ಷೆ ಕೊಡ್ತೀವಿ. ಆಮೇಲೆ ಈ 3 ಬೇಕಂದ್ರೆ ನಾವು ವಿಡ್ರಾ ಮಾಡ್ಬೋದು. ಈ 3 ಬೇಕಂದ್ರೆ ಏನು ಮಾಡ್ಬೋದು ನಾವು, ವಿ ಕ್ಯಾನ್ ವಿಡ್ರಾ. ದಿ ಕೋರ್ಟ್ ಕ್ಯಾನ್ ವಿಡ್ರಾ ರಿಮೈನಿಂಗ್ ಚಾರ್ಜಸ್. ಕೋರ್ಟ್ ಕ್ಯಾನ್ ವಿಡ್ರಾ ರಿಮೈನಿಂಗ್ ಚಾರ್ಜಸ್ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 247. ನೋಡಿ, ಈಗ ನಾವು ಲೆಟಸ್ ರೀಡ್ ದಿಸ್. ವೆನ್ ಎ ಪರ್ಸನ್ ಈಸ್ ಚಾರ್ಜ್ ವಿತ್ ಮಲ್ಟಿಪಲ್ ಅಫೆನ್ಸಸ್, ಹಿ ಈಸ್ ಕನ್ವಿಕ್ಟೆಡ್ ಆನ್ 1 or more charges, the remaining charges may be withdrawn. ಯಾರಿಂದ ವಿಡ್ರಾ ಮಾಡ್ಬೋದು? ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಬೇಡ ಬಿಡಿ ಸರ್ ಈ ಚಾರ್ಜ್ ಬೇಡ ಅಂತ ಹೇಳಿ ಅವ್ರು ಏನು ಮಾಡ್ಬೋದು, ಈ 3 ಚಾರ್ಜನ್ನು ವಿಡ್ರಾ ಮಾಡಿಸ್ಬೋದು. ಅಥವಾ ಪೊಲೀಸರೇ ವಿಡ್ರಾ ಮಾಡ್ಬೋದು, ಪ್ರಾಸಿಕ್ಯೂಷನ್. ದ ಪೊಲೀಸ್ ಮೇ ಸೇ ವಿ ವಿಲ್ ವಿಡ್ರಾ ದ ರಿಮೈನಿಂಗ್ ಚಾರ್ಜಸ್ ಅಂತ ಹೇಳ್ಬೋದು. ಆರ್ ಸಮಟೈಮ್ಸ್ ದ ಕೋರ್ಟ್ ಮೇ ಸುಮೋಟೋ, ಕೋರ್ಟ್ ಮೇ ಆಲ್ಸೋ ವಿಡ್ರಾ. The court may also withdraw, suo moto. The third point you can write. You see this here. The court may also suo moto stop the trial on the remaining grounds. On the remaining grounds. ಈ ರೀತಿ ಮಾಡ್ಬೋದು, ರೈಟ್? ಆದರೆ ಒಮ್ಮೆ ಏನಾಗ್ಬೋದು ಅಂತಂದರೆ ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಅದಕ್ಕೆ ನಾನು ಐ ವಿಲ್ ರೈಟ್ ಇಟ್ ಇನ್ ಎ ಸಪ್ರೇಟ್ ಪೇಜ್. Section 247. Section 247. Here, let us assume that charges like murder, theft, then rape. So let us assume that 3 charges are there. There are totally 3 charges. Totally 3 charges. Right. Therefore, what happens here is, among the 3 charges, murder is proved. Murder is proved. These 2 things are not proved. Not proved. Therefore, the party complainant or police or suo moto. What? 2 charges withdrawn. 2 charges withdrawn. Now, this party who was given death sentence appeals. He will go to appeal. Maybe if it is confirmed by High Court, the appeal will go to Supreme Court. Right? So therefore, here Supreme Court says acquits him. Supreme Court ಅವನ್ನ ನಿರಪರಾಧಿ ಎಂದು ಘೋಷಣೆ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ again retrial can be done. Retrial on theft and rape. ಈ 2 ವಿಷಯದ ಮೇಲೆ ಮತ್ತೆ ರೀಟ್ರಯಲ್ ಮಾಡಬಹುದು. ಅಂದ್ರೆ ವಿಡ್ರಾ ಮಾಡಿದ ಚಾರ್ಜಸ್ ಇದಾವಲ್ಲ, ವಿಡ್ರಾ ಮಾಡಿದ ಚಾರ್ಜಸ್ಗಳು ಪರ್ಮನೆಂಟ್ ಆಗಿ ಏನು ಡಿಸ್ಚಾರ್ಜ್ ಆಗೋದಿಲ್ಲ. ಅವು
ದೇ ಆರ್ ಸ್ಟಿಲ್ ದೇರ್. ಬಟ್ ಆಮೇಲೆ ಏನು ಮಾಡ್ಬೋದು ಅವನ್ನ ನೋಡಿ, ಮೇಲ್ಮನವಿಯಲ್ಲಿ ದೋಷಾರೋಪಣೆ ರದ್ದುಪಟ್ಟು ವಿಮುಕ್ತಿ ದೊರೆತರೆ ಉಳಿದ ಆರೋಪಗಳ ವಿಚಾರಣೆಯನ್ನು ಮರು ಪ್ರಾರಂಭಿಸಬಹುದು. ರಿಮೈನಿಂಗ್ ಚಾರ್ಜಸ್ ಮೇ ಬಿ ರೀಟ್ರೈಡ್ ಅಗೇನ್ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ದಿಸ್ ಈಸ್ ವಾಟ್ ಸೆಕ್ಷನ್ 247 talks about. This is 247. Therefore, what is the approach of judiciary in case of joinder? ನ್ಯಾಯಾಂಗದ ಉದ್ದೇಶ ಏನು ಅಂತಂದರೆ, ನ್ಯಾಯ ಎಲ್ಲ ಬೇಗ ಬೇಗ ಮುಗಿಬೇಕು, ಕನ್ವೀನಿಯೆಂಟ್ ಆಗಿ ಮುಗಿಬೇಕು. ಆದರೆ ಅದು ಆರೋಪಿಗೆ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು. ಆರೋಪಿಗೆ ಹಾನಿ ಆಗದೇ ಇದ್ದಾಗ, ಇಫ್ ದಿಸ್ ಈಸ್ ನಾಟ್ ದೇರ್, ಇಫ್ ನೋ, ದೆನ್ ಕನ್ವೀನಿಯನ್ಸ್ ಪ್ರಕಾರ ನಾವು ಅವ್ನು ಮಾಡ್ಬೋದು. ಆಮೇಲೆ ಫೇರ್ ಟ್ರಯಲ್ ಈಸ್ ಪ್ಯಾರಮೌಂಟ್. ಅತಿ ಮುಖ್ಯವಾಗಿ ಟ್ರಯಲ್ ನ್ಯಾಯಯೋಚಿತವಾಗಿ ನಡೀಬೇಕು. ಟೆಕ್ನಿಕಲ್ ಡಿಫೆಕ್ಟ್ಸ್ ಕ್ಯೂರೇಬಲ್ ಅನ್ಲೆಸ್ ಮಿಸ್ಕ್ಯಾರೇಜ್ ಆಫ್ ಜಡ್ಜ್ಮೆಂಟ್. ಸೊ ನಮಗೆ ನ್ಯಾಯ ವೈಫಲ್ಯತೆ ಆಗಬಾರ್ದು. ಈ ಉದ್ದೇಶವನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಜಾಯಿಂಡರನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದೇರ್ ಫೋರ್ 241 to 247 ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಜನರಲ್ ರೂಲ್ and the exceptions of separate trials and the practical necessity of joint trials. ಅಂದರೆ 241 ಏನು ಹೇಳುತ್ತೆ, ನಮಗೆ ಸಪರೇಟ್ ಟ್ರೈ ಮಾಡಬೇಕು ಅಂತ ಹೇಳುತ್ತೆ. ಬಟ್ 242 to 247 ಏನು ಹೇಳ್ತೇವೆ ಅಂದರೆ, ವಿ ಕ್ಯಾನ್ ಟ್ರೈ ಕಂಬೈನ್ಡ್ಲಿ. ಆ್ಯಕ್ಚುಲಿ 246 247 ಕಂಬೈನ್ಡ್ಲಿ ಅಂತ ಹೇಳ್ತೇವೆ. ಜಾಯಿಂಡರ್, ದೇ ಟಾಕ್ಸ್ ಅಬೌಟ್ ಜಾಯಿಂಡರ್. ಎರಡೂ ಏನು ಮಾಡಬೇಕು, ನ್ಯಾಯಾಂಗ ಬ್ಯಾಲೆನ್ಸ್ ಮಾಡ್ತದೆ. ಎನ್ಶ್ಯೂರಿಂಗ್ ಪ್ರೊಸೀಜರಲ್ ಎಫಿಷಿಯನ್ಸಿ. ಇದರಿಂದ ಏನಾಗುತ್ತೆ, ಜಾಯಿಂಡರ್ ಮಾಡೋದ್ರಿಂದ ಬೇಗ ಬೇಗ ಕೇಸ್ಗಳು ಮುಗಿತವೆ, ಬೇಗ ಬೇಗ ಕೇಸ್ಗಳು. ಇಲ್ಲ ಅಂದರೆ ಕೋರ್ಟಿನ ಸಮಯ ಜಾಸ್ತಿ ಹೋಗ್ತದೆ. ಒಂದೊಂದಕ್ಕೆ ಒಂದೊಂದು ಟ್ರಯಲ್ ಮಾಡೋದು ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಒಂದು 10 ಕಳ್ಳತನ ಮಾಡಿದ್ದಂದ್ರೆ ಅವನು ಒಬ್ಬೊಂದು ವ್ಯಕ್ತಿಯು 10 ಕೇಸ್ ಆಗ್ತವೆ. ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಈ ಜಾಯಿಂಡರ್ನ ಉದ್ದೇಶ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ 2 ಕೇಸ್ ಲಾಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಇದು ಲ್ಯಾಂಡ್ಮಾರ್ಕ್ ಕೇಸ್ ಲಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಲಾ. ಇಂಪಾರ್ಟೆಂಟ್ ಕೇಸ್ ಲಾ ಏನಿದು, ವಿಲಿ ಸ್ಲ್ಯಾನಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಇನ್ 1955. ಲೀಡಿಂಗ್ ಕೇಸ್ ಆನ್ ಮಿಸ್ ಜಾಯಿಂಡರ್ ಆ್ಯಂಡ್ ಜಾಯಿಂಡರ್. ನೋಡಿ, ಮಿಸ್ ಜಾಯಿಂಡರ್ ಆ್ಯಂಡ್ ಜಾಯಿಂಡರ್ ಬಗ್ಗೆ ಇರ್ತಕ್ಕಂಥದ್ದು ಏನು, ಅಕ್ಯೂಸ್ ವಾಸ್ ಟ್ರೈ ಫಾರ್ ಮಲ್ಟಿಪಲ್ ಅಫೆನ್ಸಸ್ ಇನ್ ಎ ಸಿಂಗಲ್ ಟ್ರಯಲ್. ಇವನ್ನ ಅನೇಕ ಅಪರಾಧಗಳಿಗೆ ಒಂದೇ ಟ್ರಯಲ್ ಮಾಡಿದ್ರು. ದೇರ್ ವಾಸ್ ಅನ್ ಅಲಿಗೇಷನ್ ಆಫ್ ಮಿಸ್ ಜಾಯಿಂಡರ್ ಆಫ್ ಚಾರ್ಜಸ್. ಆದರೆ ಇನ್ನೂ ಕೆಲವೊಂದು ಬಿಟ್ಟಿದ್ದೀರಿ ನೀವು ಅಂತ ಹೇಳಿ ಒಂದು ಅಲಿಗೇಷನ್ ಬಂತು. ದ ಕ್ವಶನ್ ವಾಸ್ ವೆದರ್ ಸಚ್ ಎರರ್ ಇನ್ವ್ಯಾಲಿಡೇಟೆಡ್ ದ ಟ್ರಯಲ್. ಈ ರೀತಿ ಮಾಡಿದ್ರಿಂದ ಆ ಟ್ರಯಲ್ಲೇ ತಪ್ಪಾಯ್ತಾ ಅಥವಾ ಅದನ್ನು ಕ್ಯಾನ್ಸಲೇ ಮಾಡಬೇಕಾ, ಅವನಿಗೆ ಶಿಕ್ಷಣೆ ಕೊಡಬಾರ್ದ ಅಂತಕ್ಕಂಥ ಪ್ರಶ್ನೆ ಕೋರ್ಟ್ ಮುಂದೆ ಬರುತ್ತೆ. ವಾಟ್ ಈಸ್ ದ ಕ್ವಶನ್ ಬಿಫೋರ್, ಡಸ್ ಮಿಸ್ ಜಾಯಿಂಡರ್ ಆಟೋಮೆಟಿಕಲಿ ವಿಶಿಯೇಟ್ ದ ಟ್ರಯಲ್? ವಿಚಾರಣೆಯೇ ರದ್ದಾಗುತ್ತದೆಯೇ? ಆ ರೀತಿ ಒಂದು ಚಾರ್ಜನ್ನು ನಾವು ಕೈ ಬಿಟ್ಟಿದ್ರಿಂದ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನೋಡಿ, ಮಿಸ್ ಜಾಯಿಂಡರ್ ಈಸ್ ನಾಟ್ ಫೇಟಲ್. ಆ ರೀತಿ ಮಿಸ್ ಜಾಯಿಂಡರ್ ಮಾಡೋದ್ರಿಂದ ಅದು ವಿಚಾರಣೆನೇ ರದ್ದು ಮಾಡೋಕ್ಕಾಗಲ್ಲ. ಎಷ್ಟು ಚಾರ್ಜ್ ಇರ್ತಾವೋ ಅಷ್ಟರ ಮೇಲೆ ಶಿಕ್ಷೆ ಇಟ್ ಈಸ್ ವ್ಯಾಲಿಡ್ ಅಂತ ಹೇಳುತ್ತೆ. ಓಕೆ, ಅನ್ಲೆಸ್ ಇಟ್ ಕಾಸಸ್ ಫೇಲಿಯರ್ ಆಫ್ ಜಸ್ಟಿಸ್. ಬಟ್ ಆ ಒಂದು ಚಾರ್ಜ್ ಬಿಟ್ಟಿದ್ರಿಂದ ಅನ್ಯಾಯವಾಗಿ ಹೋಗಿದೆ ಅಥವಾ ನ್ಯಾಯಕ್ಕೆ ಕುಂದಾಗಿದೆ ಅನ್ನುವಂಥ ಸಂದರ್ಭವನ್ನು ಹೊರತುಪಡಿಸಿ ದಟ್ ಈಸ್ ವ್ಯಾಲಿಡ್ ಅನ್ನೋದನ್ನು ಹೇಳ್ತದೆ. ಸಬ್ಸ್ಟ್ಯಾನ್ಷಿಯಲ್ ಕಂಪ್ಲೈನ್ಸ್ ವಿತ್ ಪ್ರೊಸೀಜರ್ ಈಸ್ ಇನಫ್. ಅಂದರೆ ನಾವೇನು ಮಾಡಬೇಕು, ತಾತ್ವಿಕವಾಗಿ ಪದ್ಧತಿಗಳನ್ನು ಸರಿಯಾಗಿ ಪಾಲಿಸಬೇಕು. ಅಕ್ಯೂಸ್ಡ್ ಮಸ್ಟ್ ಶೋ ಪ್ರಿಜುಡಿಸ್. ಆ ಒಂದು ಚಾರ್ಜನ್ನು ಬಿಟ್ಟಿದ್ರಿಂದ ನನಗೆ ತೊಂದರೆ ಆಗಿದೆ ಅಂತ ಹೇಳಿ ಅಕ್ಯೂಸ್ ಹೇಳಿದ್ದು ಸರಿ ಅನಿಸಿದರೆ ಕರೆಕ್ಟ್, ಅದನ್ನು ರದ್ದು ಮಾಡ್ಬೋದು. ಅದರ್ವೈಸ್ ದಟ್ ಈಸ್ ನಾಟ್ ಎನ್ ಇಶ್ಯೂ ಎಟ್ ಆಲ್. ದೇರ್ಫೋರ್ ದ ಪ್ರಿನ್ಸಿಪಲ್ ಈಸ್ ಜಾಯಿಂಡರ್ ಆಫ್ ಚಾರ್ಜ್ ಈಸ್ ವ್ಯಾಲಿಡ್ ಇಫ್ ಪರ್ಮಿಸಿಬಲ್ ಅಂಡರ್ ಲಾ. ಜಾಯಿಂಡರ್ ಮಾಡಬೇಕು ಅಂತಂದ್ರೆ ಕಾನೂನು ಪ್ರಕಾರ ಇದ್ರೆ ಮಾಡಬೇಕಿಲ್ಲ ಅಂದ್ರೆ ಮಾಡಬಾರ್ದು. ರಾಂಗ್ಲಿ ಜಾಯಿನ್ ಮಾಡೋಂಗಿಲ್ಲ. ಟ್ರಯಲ್ ಈಸ್ ನಾಟ್ ಇನ್ವ್ಯಾಲಿಡ್. ನೋಡಿ, ಒಂದು ವೇಳೆ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಟ್ರಯಲ್ನೇ ರದ್ದು ಮಾಡೋಕ್ಕಾಗಲ್ಲ. ಯಾವಾಗ ಅದು ನ್ಯಾಯದ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಮಾಡ್ಬೋದು. ಅಂದ್ರೆ ನ್ಯಾಯಕ್ಕೆ ಅನ್ಯಾಯ ಆಗಿರಬೇಕು. ನ್ಯಾಯಕ್ಕೆ ಅನ್ಯಾಯ ಅಂದರೆ ಆ ವ್ಯಕ್ತಿ ನಿಜವಾಗಿ ತಪ್ಪು ಮಾಡಿರಲಿಲ್ಲ, ಅವನಿಗೆ ಶಿಕ್ಷೆ ಆಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಅದು ಅನ್ಯಾಯ. ಅಂಥದ್ದೇನೂ ಆಗಬಾರ್ದು. ಓಕೆ, ಜಸ್ಟಿಸ್, ನೋ ಫೋಕಸ್ ಆನ್ ಜಸ್ಟಿಸ್ ಓವರ್ ಟೆಕ್ನಿಕಾಲಿಟಿ. ಸೊ ಒಂದು ಟೆಕ್ನಿಕಾಲಿಟಿ ಇನ್ನೊಂದು ನ್ಯಾಯ ಅಂತ ಬಂದಾಗ ನ್ಯಾಯ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡ್ಕೊಳ್ತದೆ. ನ್ಯಾಯ ಆಗಿದೆ, ಅದರಲ್ಲಿ ನ್ಯಾಯ ಸಿಕ್ಕಿದೆ ಅಂಥೇಳಿ ಅಂದರೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಇಶ್ಯೂ ಅಂತಕ್ಕಂಥದ್ದನ್ನು
ಈ ಪ್ರಕರಣದಿಂದ ನೋಡ್ಬೋದು ನಾವು. ಅನದರ್ ಕೇಸ್ ಇಸ್ ಬನ್ವಾರಿ ವರ್ಸಸ್ ಸ್ಟೇಟ್ ಆಫ್ UP 1962. ಇನ್ನೊಂದು 1972 ಒಂದು ಕೇಸ್ ಇದೆ. ವಿ ಶುಡ್ ನಾಟ್ ಕನ್ಫ್ಯೂಸ್ ಇಟ್. ದೇರ್ ಆರ್ 2 cases ಆಫ್ ಬನ್ವಾರಿ. 1972 ಒಂದಿದೆ, 62 ಒಂದಿದೆ. ಅವರ್ ಕೇಸ್ ಇಸ್ 62. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಾಯಿಂಡರ್ ಚಾರ್ಜಸ್ ಫಾರ್ ಸೇಮ್ ಟ್ರಾನ್ಸಾಕ್ಷನ್. ನೋಡಿ, ಅಕ್ಯೂಸ್ಡ್ ಇನ್ವಾಲ್ವ್ ಇನ್ ಸಿರೀಸ್ ಆಫ್ ಆಕ್ಟ್ಸ್ ಫಾರ್ಮಿಂಗ್ ಒನ್ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್. ನೋಡಿ, ಮಲ್ಟಿಪಲ್ ಚಾರ್ಜಸ್ ವೇರ್ ಫ್ರೇಮ್ಡ್ ಟುಗೆದರ್. ಹಿ ಆರ್ಗ್ಯೂಡ್ ದಟ್ ಜಾಯಿಂಡರ್ ವಾಸ್ ಇಲ್ಲೀಗಲ್. ಅವನು ಒರಿಜಿನಲ್ ಇದಕ್ಕೆ ಹೋಗ್ತಾನೆ, ಎಲ್ಲ ಚಾರ್ಜ್ ನನಗೆ ಶೇರ್ಸ್ ಮಾಡಿದ್ದೇ ಸರಿ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಅವನು ಬರ್ತಾನೆ. ಬಟ್ ದಟ್ ವಿಲ್ ನಾಟ್ ಬಿ ಅಗ್ರೀಡ್ ಬೈ ದ ಕೋರ್ಟ್. ಕ್ಯಾನ್ ಸೆವರಲ್ ಚಾರ್ಜಸ್ ಅರೈಸಿಂಗ್ ಔಟ್ ಆಫ್ ಒನ್ ಟ್ರಾನ್ಸಾಕ್ಷನ್ ಬಿ ಟ್ರೈಡ್ ಟುಗೆದರ್? ದ ರೂಲ್ ಇಸ್ ದೇರ್, ವಿ ಕ್ಯಾನ್ ಟ್ರೈ. The rule is there, we can try. Supreme Court held, yes, if offenses form part of same transaction, then it is possible. I think our rule itself is there. So, therefore, ಕಾನೂನು ಏನು ಹೇಳುತ್ತೆ, ಸೇಮ್ ಟ್ರಾನ್ಸಾಕ್ಷನ್ ಟೆಸ್ಟ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಸೇಮ್ ಟ್ರಾನ್ಸಾಕ್ಷನ್ ಟೆಸ್ಟ್ ಮೀನ್ಸ್ ಸಿರೀಸ್ ಆಫ್ ಇವೆಂಟ್ ನಡೀತವೆ. ಒಂದು ಅಪರಾಧ ನಡೀಬೇಕು ಅಂತಂದರೆ ಒಂದು ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಓಡಿ ಹೋಗ್ತಾನೆ ಅವನು, ಪೊಲೀಸರು ಕೈ ತಪ್ಪಿಸ್ಕೊಂಡಿರ್ತಾನೆ, ಏನೇನು ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಕ್ರಿಮಿನಲ್ಸ್ ನೋ ಬೆಟರ್ ದೆನ್ ಅಸ್. ಸೊ ಅವೆಲ್ಲವುಗಳನ್ನು ಸೇರಿಸಿ ಮಾಡ್ಬೋದು. ಸೊ ಅವೆಲ್ಲ ಇದ್ರೆ ಜಾಯಿಂಡರ್ ಈಸ್ ಲೀಗಲ್. ಕೋರ್ಟ್ಸ್ ಮಸ್ಟ್ ಲುಕ್ ಎಟ್ ದ ಸಿರೀಸ್ ಆಫ್ ಆಕ್ಟ್ಸ್ ಎಸ್ ಎ ಹೋಲ್. ಒಂದೇ ಒಂದು ಸಂದರ್ಭದಲ್ಲಿ ನಡೆದಂಥ ಅನೇಕ ತಪ್ಪುಗಳು, ಅನೇಕ ಅಪರಾಧಗಳು. ಇಂಪಾರ್ಟೆನ್ಸ್ ಕ್ಲಾರಿಫೈಸ್ ಇಂಟರ್ಪ್ರಿಟೇಷನ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಈ ಪ್ರಕರಣದಲ್ಲಿ ಸೇಮ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅನ್ನೋದು ಕ್ಲಾರಿಫಿಕೇಶನ್ ಮಾಡ್ತಾರೆ. ಸಪೋರ್ಟ್ಸ್ ಎಫಿಷಿಯಂಟ್ ಕ್ರಿಮಿನಲ್ ಪ್ರೊಸೀಜರ್ ಅಂಡ್ ಇನ್ ದಿಸ್ ಕೇಸ್ ಆಲ್ಸೋ ವಿಲಿ ಸ್ಲ್ಯಾನಿ ಕೇಸ್ ಇಸ್ ಆಲ್ಸೋ ರೆಫರ್ಡ್ ಇನ್ ದಿಸ್ ಕೇಸ್ ಆಲ್ಸೋ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಫ್ರೇಮಿಂಗ್ ಆಫ್ ದ ಚಾರ್ಜಸ್ and also joinder of charges. Framing of charges under section so and so, clarity, fairness and notice. ಅದರ ಸಿಂಪ್ಟಮ್ ಏನು? ಅದರಿಂದ ನೀವು ಮಾಡಿದಂತಹ ಚಾರ್ಜು ತುಂಬ ಕ್ಲಿಯರ್ ಆಗಿರಬೇಕು, ನ್ಯಾಯಯುತವಾಗಿರಬೇಕು ಮತ್ತು ಸರಿಯಾದ ನೋಟಿಸನ್ನು, ಮಾಹಿತಿಯನ್ನು ಅಪರಾಧಿಗೆ ಕೊಡುವಂಥದ್ದಿರಬೇಕು. ಆಮೇಲೆ ಜಾಯಿಂಡರ್ ಏನು? ವಾಟ್ ಇಸ್ ಜಾಯಿಂಡರ್? ಜುಡಿಷಿಯಲ್ ಎಕಾನಮಿ ವಿತ್ ಅಕ್ಯೂಸ್ಡ್ ರೈಟ್ಸ್ ಟು ಫೇರ್ ಟ್ರಯಲ್. ಆ ಅಪಾದಿತನಿಗೆ ಫೇರ್ ಟ್ರಯಲ್ ಆಗಬೇಕು ಮತ್ತು ಅನೇಕ ಕೇಸುಗಳಾಗಬಾರ್ದು. ಕೇಸುಗಳು ಜುಡಿಷಿಯರಿಗೆ, ನ್ಯಾಯಾಂಗಕ್ಕೆ ಕಮ್ಮಿ ಆಗಬೇಕು. ಬೋತ್ ಆರ್ ಪ್ರೊಸೀಜರಲ್ ಟೂಲ್ಸ್. ಇವೆಲ್ಲವುಗಳು ಕೂಡ BNSS ಇಟ್ ಸೆಲ್ಫ್ ಈಸ್ ಎ ಪ್ರೊಸೀಜರಲ್ ಟೂಲ್ಸ್ ಗೈಡೆಡ್ ಬೈ ಓವರ್ ರೀಚಿಂಗ್ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಅಪಿಯರ್ ಟು ಬಿ ಡನ್. ಜೀಸಸ್ ವೈಫ್ ಏನೋ ಒಂದು ಡೈಲಾಗ್ ಹೇಳ್ತಾರೆ, justice not only should be done, justice must be manifestly known to be done. manifestly known to be done. ನ್ಯಾಯ ಕೇವಲ ನ್ಯಾಯ ಕೊಡುವುದಲ್ಲ, ನ್ಯಾಯವನ್ನು ನ್ಯಾಯಯುತವಾಗಿ ಕೊಡಲಾಗಿದೆ ಅನ್ನುವುದನ್ನು ಕೂಡ ನಾವು ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಟುಡೇಸ್ ಸೆಷನ್ and we have discussed very important things. One is we have discussed about the charges, joinder of charges. Joinder, both aspects we have discussed. We have covered section 234 to 247 of BNSS and also two important case laws. Two important case laws also we have discussed, which this video will be very useful video for your long answer. And as usual, tomorrow I will try to upload the video of this, the PDF of this video on our Telegram channel, and the Telegram channel is SBN Law. You can go to SBN Law and get the notes. ಮತ್ತೆ ನಿಮಗೆ ನನ್ನ ಈ ವಿಡಿಯೋ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದೆ. ಇದರಿಂದ ನೀವು ಪರೀಕ್ಷೆ ಬರೆಯಲು ನಿಮಗೆ ಅನುಕೂಲವಾದಂತಹ ಒಂದು ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮದೇ ಆದಂಥ ಕಮೆಂಟನ್ನು ಕೊಡಿ. ಏನಾದರೂ ಸಲಹೆ ಸೂಚನೆಗಳಿದ್ದರೆ ಆ ಸಲಹೆ ಸೂಚನೆಗಳನ್ನು ನನಗೆ ನೀವು ತಲುಪಿಸ್ಬೋದು. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9448010565. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಲಹೆಗಳನ್ನು ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡುವ ಮುನ್ನ ನಿಮಗೆ ಮತ್ತೊಂದು ಇನ್ಫಾರ್ಮೇಷನು, 8ನೇ ತಾರೀಕಿಂತ 15ನೇ ತಾರೀಕು 16ನೇ ತಾರೀಕಿನಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ಬೋದು. ಆದ್ದರಿಂದ ಈ ಒಂದು ಯೂನಿಟ್
2 ಅಂತೂ ನಾನು ಇನ್ನೊಂದು ವಾರದಲ್ಲಿ ಮುಗಿಸ್ತೀನಿ. ಯೂನಿಟ್ 3ವರೆಗೆ ನಾವು ಕ್ಲಾಸ್ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನೊಂದು ವಿಷಯ ಏನು ಅಂತಂದರೆ, ಈ BNSSಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾನು ಹೋದ ವರ್ಷ ಸಾಲ್ವ್ ಮಾಡಿದ್ದೀನಿ. ಅದು ನಿಮ್ಗೆ ಅವೈಲೇಬಲ್ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸಪ್ರೇಟ್ ಪ್ಲೇಲಿಸ್ಟ್ ಇದೆ ಅದಕ್ಕೆ. ಈ ಪ್ಲೇಲಿಸ್ಟಲ್ಲಿನೂ ಕೂಡ ಅವನ್ನ ಆ್ಯಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.